ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಗುಡ್ ಮಾರ್ನಿಂಗ್ ಈವ್ನಿಂಗ್ ಎಲ್ಲರಿಗೂ. ಎಸ್, ಒಳ್ಳೆ ನಂಬರ್ಸ್ ಬರ್ತಾ ಇದ್ದೀರಿ ಅಂಡ್ ಥ್ಯಾಂಕ್ ಯು. ಸೊ ಮೀಟಿಂಗ್ ಈಗ ಆನ್ ಟೈಮ್ ಜಾಯ್ನ್ ಆಗಿದ್ದಕ್ಕೆ. ಸೊ ಹಾಗೆ ಟೀಮ್ಗೆಲ್ಲ ಕಾಲ್ ಮಾಡ್ಕೊಳ್ತಾ, ಸೊ ನಿನ್ನೆ ಒಂದು ಮೀಟಿಂಗ್ದು ಫೀಡ್ಬ್ಯಾಕ್ ನ ತಗೊಳ್ತಾ ಬರೋಣ. ಸಂತೋಷ್ ಶೆಟ್ಟಿ ಸರ್ ತುಂಬಾ ಅದ್ಭುತವಾದಂತ ಕ್ಲಾಸ್ ಅನ್ನ, ಅವರ ಎಕ್ಸ್ಪೀರಿಯನ್ಸ್ ಫೀಲಿಂಗ್ಸ್ ಗಳನ್ನ, ಜೊತೆಗೆ ಯಾಕೆ ಮಿಲೇನಿಯರ್ ಆಗ್ಬೇಕು, ಲಕ್ಷ ಯಾಕೆ ಸಂಪಾದನೆ ಮಾಡ್ಬೇಕು, ಹೇಗೆ ಇರ್ತಾರೆ ಲಕ್ಷ ಸಂಪಾದನೆ ಮಾಡೋರು, ಅವರ ಡೆಡಿಕೇಶನ್ ಯಾವ ರೀತಿ ಇರುತ್ತೆ, ಇದೆಲ್ಲ ತುಂಬಾ ಚೆನ್ನಾಗಿ ನಮ್ಗೆ ವ್ಯಕ್ತಪಡಿಸಿದ್ರು ವಿತ್ PPT ಜೊತೆಗೆ. ಸೊ ಹಾಗೆ ಇವತ್ತಿನ ಸೆಷನ್ ಅಲ್ಲಿ ಬಿಗಿನಿಂಗ್ ಅಲ್ಲಿ ನಾವು ಅದ್ರ ಬಗ್ಗೆ ಶೇರಿಂಗ್ ತಗೊಳ್ಳೋಣ. ನಿನ್ನೆ ಅಟೆಂಡ್ ಮಾಡಿದವರು ಯಾರೆಲ್ಲ ಇದ್ದೀರಿ, ಸೊ ನಿಮ್ಗೆ ಯಾವ ರೀತಿ ನಿನ್ನೆಯ ಒಂದು ಕ್ಲಾಸ್ ಯಾವ ರೀತಿ ಪರಿಣಾಮ ಬೀರಿದೆ, ಯಾವ ರೀತಿ ಇಂಪ್ಯಾಕ್ಟ್ ಆಗಿದೆ ನಿಮ್ ಮೇಲೆ ಹೇಳ್ಬೋದಾ? ಯಾರು ಹ್ಯಾಂಡ್ ರೈಸ್ ಮಾಡ್ತೀರಾ? ಹ್ಯಾಂಡ್ ರೈಸ್ ಮಾಡಕ್ ರೆಡಿ ಆಗಿ. ತುಂಬಾ ಜನ ಕೇಳಿಸ್ಕೊಳ್ತಿರೋದಿಲ್ಲ, ಯಾಕಂದ್ರೆ ಎಲ್ರು ಈ ಮೂಮೆಂಟ್ ಏನಾಗಿರತ್ತಂದ್ರೆ ಎಲ್ರಿಗೂ ಫೋನ್ ಮಾಡೋದ್ರಲ್ಲಿ ಬಿಸಿ ಇರ್ತೀರಾ. ಯಾರು ಡೌನ್ಲೈನ್ ಫೋನ್ ಮಾಡ್ತಾ ಇಲ್ಲ, ಯಾರು ನನ್ನ ಮಾತು ಕೇಳಿಸ್ಕೊಂತಿದ್ದೀರಾ, ಸೊ ಅವರು ನೀವು ಹ್ಯಾಂಡ್ ರೈಸ್ ಮಾಡಿ. ನಿನ್ನೆಯ ಸಂತೋಷ್ ಶೆಟ್ಟಿ ಸರ್ ನಡೆಸ್ಕೊಟ್ಟಿದಂತ ಕ್ಲಾಸ್ 30 ಮಿನಿಟ್ಸ್ ನಿಮ್ಗೆ ಯಾವ ರೀತಿ ಒಂದು ಯೂಸ್ ಆಗಿದೆ ಅನ್ನೋದು ಹ್ಯಾಂಡ್ ರೈಸ್ ಮಾಡಿದ್ರೆ ನಾನು ಅನ್ಮ್ಯೂಟ್ ಮಾಡ್ತೀನಿ. ಅನ್ಮ್ಯೂಟ್ ಮಾಡೋ ಆಪ್ಷನ್ ಇರೋದಿಲ್ಲ ಇವಾಗ, ಹಾಗಾಗಿ ಸ್ಟಾರ್ಟ್ ಮಾಡೋಣ. ಹಾಗಾದ್ರೆ ಶೇರಿಂಗ್ ಸ್ಟಾರ್ಟ್ ಮಾಡೋಣ. ಓಕೆ, ಫಸ್ಟ್ ಯಾರು ಮಾತಾಡ್ತೀರಾ ಇವತ್ತು? ಶೇರಿಂಗ್ ಮಾಡೋದು ಅಂತ ಹೇಳಿದ್ರೆ, ಇಲ್ಲೇನೋ ನೀವು ಕಾಂಟ್ರಿಬ್ಯೂಟ್ ಮಾಡ್ದಂಗೆ, ಜೊತೆಗೆ ಯಾವ ರೀತಿ ನಿಮ್ಗೆ ಯೂಸ್ ಆಯ್ತು, ನೀವೇನನ್ನ ತಗೊಂಡ್ರಿ ಅದರಿಂದ, ಅದು ಎಷ್ಟು ಮಟ್ಟಿಗೆ ನಿಮ್ ಒಳಗಡೆ ಹೋಗಿದೆ ಅಂತ ಗೊತ್ತಾಗೋದು ನೀವು ರಿಟರ್ನ್ ನಮ್ ಜೊತೆ ಮಾತಾಡಿದಾಗ, ನಮ್ ಜೊತೆ ನೀವು ಶೇರ್ ಮಾಡಿದಾಗ ನಿಮ್ಗೆ ಗೊತ್ತಾಗತ್ತೆ ನಾನು ಏನ್ ಕೇಳಿಸ್ಕೊಂಡಿದ್ದೀನಿ ಅಂತ. ಓಕೆ, ಸೊ ಹ್ಯಾಂಡ್ ರೈಸ್ ಮಾಡಕ್ ಯಾರು ರೆಡಿ ಇದೀರಿ? ಎನಿ ಲೀಡರ್ಸ್ ಹ್ಯಾಂಡ್ ರೈಸ್ ಮಾಡ್ಬೋದು. ಲೀಡರ್ ಕ್ಯಾಟಗರಿ ಯಾರೇ ಒಂದು, ನಿನ್ನೆ ಏನ್ ಕಲಿಕೆ ಆಗಿದೆ, ಏನ್ ಲರ್ನಿಂಗ್ ಆಗಿದೆ, ಸೊ ನೀವು ಬೇರೆ ನಿಮ್ಮ ಅಪ್ಲೈನ್ ಕ್ಲಾಸ್ಗಳಲ್ಲಿ, ಲೀಡರ್ ಕ್ಲಾಸ್ಗಳಲ್ಲಿ, ಬೆಳಿಗ್ಗೆ ಲೀಡರ್ ಮೀಟಿಂಗ್ಗಳಲ್ಲಿ ಶೇರ್ ಮಾಡಿರ್ಬೋದು. ಪರವಾಗಿಲ್ಲ, ಮತ್ತೊಮ್ಮೆ ಶೇರ್ ಮಾಡಿದ್ರೆ ಇಲ್ಲಿ ತುಂಬಾ ಜನ ಕೇಳಿಸ್ಕೊಳ್ತಿರ್ತಾರೆ, ಸೊ ಅದಕ್ಕೆ ಹೆಲ್ಪ್ ಆಗುತ್ತೆ. ಓಕೆ, ಏನಂತ ಹೇಳಿದ್ರೆ, ನಾನು ನಿನ್ನೆ ಕ್ಲಾಸಲ್ಲಿ ಏನ್ ನೋಡ್ಕೊಳ್ಳಿಕ್ ಸಾಧ್ಯ ಆಯ್ತು, ನಾನು ಯಾವ್ದ್ರಲ್ಲಿ ಇಂಪ್ರೂವ್ಮೆಂಟ್ ಆಗ್ಬೇಕಾಗಿದೆ, ಯಾವ ಮಿಲಿಯನಿಯರ್ಸ್ ಗುಣ ನನ್ನಲ್ಲಿ ಆಡ್ ಆಗ್ಬೇಕಾಗಿದೆ, ಅವರ ಡೆಡಿಕೇಶನ್ ಇರ್ಬೋದು, ವಿಜುವಲೈಸೇಷನ್ ಇರ್ಬೋದು, ಅವ್ರು ಹೇಳಿದ್ರಲ್ಲಿ ಯಾವ್ದು ನಾವು ನೋಡ್ಕೊಳ್ಳಿಕ್ ಸಾಧ್ಯ ಆಯ್ತು ಅನ್ನೋದ್ರ ಬಗ್ಗೆ ಶೇರ್ ಮಾಡ್ತಾ ಬನ್ನಿ. ಅದರ್ವೈಸ್ ನಾವು ಇವತ್ತಿನ ಟಾಪಿಕ್ ಅನ್ನ ಶುರು ಮಾಡೋಣ. ಸೊ ನಿನ್ನೆಯ ಶೇರಿಂಗಿಗೆ ಆಲ್ವೇಸ್ ಥ್ಯಾಂಕ್ ಯು ಸುರೇಶ್ ಸರ್. ನಿಮ್ಮ ವಿಡಿಯೋ ಆನ್ ಇಟ್ಕೊಂಡು ನಿಮ್ ಕಾಂಟ್ರಿಬ್ಯೂಷನ್, ಶೇರಿಂಗ್ ಕಾಂಟ್ರಿಬ್ಯೂಷನ್ ತುಂಬಾ ಚೆನ್ನಾಗಿರುತ್ತೆ ಸುರೇಶ್ ಸರ್. ಎಸ್ ಸರ್, ನಮಸ್ತೆ ಸರ್. ನಿನ್ನೆ ಸಂತೋಷ್ ಶೆಟ್ಟಿ ಸರ್ ಹೇಳಿದಂತ ಮೀಟಿಂಗ್ ಅಲ್ಲಿ ಬಹಳ ಯೂಸ್ಫುಲ್ ಅಂತಂದ್ರೆ, ಡೈಲಿ ಯೂಸ್ ಪ್ರಾಡಕ್ಟ್ಸ್ ಆಗ್ಲಿ, ಶೇರಿಂಗ್ ಎಕ್ಸ್ಪೀರಿಯನ್ಸ್ ಶೇರ್ ಮಾಡೋದಾಗ್ಲಿ, ನಂದೇ ಪ್ರಾಡಕ್ಟ್ ಅನ್ನೋ ಒಂದು ಕಾನ್ಫಿಡೆಂಟ್ ಅಲ್ಲಿ ಎಲ್ಲರಿಗೂ ಶೇರ್ ಮಾಡ್ತಾ ಇರೋದಾಗ್ಲಿ, ಆ ರೀತಿ ಮಾಡಿದಾಗ, ಮತ್ತೆ ನಾವು ಪರ್ಸನಲ್ PPV ಎವ್ರಿ ಮಂತ್ ಯಾವ ರೀತಿ ಮಾಡ್ಕೊಂತೀವಿ, ಮತ್ತೆ ಕನ್ಸಿಸ್ಟೆನ್ಸಿಯಾಗಿ ಯಾವ ರೀತಿ ಇರ್ತೀವಿ ಅನ್ನೋದನ್ನೆಲ್ಲ ನಾನು ಅರ್ಥ ಮಾಡ್ಕೊಂಡೆ. ಇರ್ಲೇಬೇಕು ಅಂತ ಡೆಪ್ತ್ ಬಿಡ್ತು ನಮ್ದು ಟೀಮ್ ಯಾವ ರೀತಿ ಡೆಪ್ತ್ ಇರಬೇಕು, ಯಾವ ರೀತಿ ವಿಡ್ತ್ ಆಗಿರ್ಬೇಕು. ವಿಡ್ತಾಗ ಅದು ಇನ್ಕಮ್ ಫೋಕಸ್ ಆಗುತ್ತೆ, ಆ ರೀತಿ ಮಾಡ್ಕೋಬಹುದು. ನೀವು ಅಪ್ಲೈನ ಭೇಟಿ ಮಾಡ್ಕೊಳ್ಳಿ, ಅಪ್ಲೈನ ಹತ್ರ ಚರ್ಚೆ ಮಾಡಿ ಡೈಲಿ, ಅದಕ್ಕೆ ನೀವು ಇಂಪ್ರೂವ್ಮೆಂಟ್ಗೆ ಸಪೋರ್ಟಿವ್ ಆಗುತ್ತೆ. ಮತ್ತೆ ಪೀಪಲ್ ಇನ್ವೈಟ್ ಮಾಡೋ ರೀತಿಲಿ ಈ ರೀತಿ ಹೆಂಗಿರುತ್ತೆ ಅಂತಂದ್ರೆ, ಪ್ರೊಫೆಷನಲಿ ಇರಲಿ. ನೀವು ಬಿಸ್ನೆಸ್ ಮನ್ ಅಂದ್ರೆ ಯೂಸರ್ ಆಗಿ ಕರೆಯೋದಕ್ಕಿಂತ ಬಿಸ್ನೆಸ್ ಮನ್ ಆಗಿ ಕರೀರಿ ಅನ್ನೋ ರೀತಿಲಿ ಅರ್ಥ ಆಯ್ತು ನನಗೆ. 100% ಯೂಸರ್ ಆಗಿರೋದ್ರಿಂದ ನಾನು ಬಿಸ್ನೆಸ್ ಮ್ಯಾನ್ ಆಗಿ ಕರಿತಿದ್ದೀನಿ, ಯೂಸರ್ ಆಗಿ ಕರೆಯೋ ಆಗಿಲ್ಲ. ಆ ರೀತಿ ನಾನು ಅಳವಡಿಸ್ಕೊಂಡಿದ್ದೀನಿ ನಾನು ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್, ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ. ವೆರಿ ನೈಸ್ ಸರ್. ಒಳ್ಳೊಳ್ಳೆ ಪಾಯಿಂಟ್ಸ್ ಅನ್ನ ನೆನ್ಪಿಟ್ಕೊಂಡಿದ್ದೀರಿ. ಯಾಕಂದ್ರೆ ಯಾವಾಗ ನೀವು ಅದನ್ನ ನೆನ್ಪಿಟ್ಕೊಂತೀರಿ ಅವಾಗ ಶೇರ್ ಮಾಡ್ತೀರಿ, ಯಾವಾಗ ಶೇರ್ ಮಾಡ್ತೀರಿ ನೆನ್ಪಿಟ್ಕೊಂಡಿದ್ದೀರಿ ಅಂತ ನೆನ್ಪಿಟ್ಕೊಳ್ದೇನೆ ಇಂಪ್ಲಿಮೆಂಟೇಶನ್ ಸಾಧ್ಯನೇ ಇಲ್ಲ. ನೆನ್ಪೇ ಇಲ್ಲ ಅಂದ್ರೆ ಇಂಪ್ಲಿಮೆಂಟೇಶನ್ ಸಾಧ್ಯ ಆಗತ್ತೆ. ಹಾಗಾಗಿ ಏನ್ ಕ್ಲಾಸ್ ಅಲ್ಲಿ ಕಲ್ತೀವಿ ಅದನ್ನ ಇವತ್ತು ನೀವು 1-4 ಮಾತಾದ್ರೂ ನಿಮ್ಮ ಬಾಯಲ್ಲಿ ಅದು ಮರುಕಳಿಸ್ತು ಅಂತ ಹೇಳಿದ್ರೆ, ಅದು ನಿಮ್ಮ ಮೈಂಡ್ ಒಳಗಡೆ ಫೀಡ್ ಆಗಿದೆ ನೀಟಾಗಿ ಅನ್ನೋದು ಗೊತ್ತಾಗತ್ತೆ.
ಥ್ಯಾಂಕ್ ಯು. ಸೊ ಇನ್ನೇನಾದ್ರೂ ಬೇರೆಯವ್ರಿಗೆ ಇನ್ನೂ ಹೋಗ್ಲಿಲ್ಲ ಅಂದ್ರೆ ಚಿಪ್ ತರದ್ದು ಮಾತ್ರೆ ತರದ್ ಏನಾದ್ರು ನಾವೇನ್ ಟ್ರೈನಿಂಗ್ ತರದ್ ಹಾಕ್ಬೇಕಾ? ಯಾಕಂದ್ರೆ ಕೇಳಿಸ್ಕೊಂಡಿದ್ದು ನೆನ್ಪಿಟ್ಕೊಂಡು ಅದನ್ನ ಶೇರ್ ಮಾಡೋದು ಬಹಳ ಮುಖ್ಯ. ಇನ್ನಿಬ್ರು ಶೇರಿಂಗ್ ಇದಾರೆ, ನೋಡೋಣ ಅವ್ರನ್ನ. ಸುರೇಶ್ ಸರ್ ತುಂಬಾ ಪಾಯಿಂಟ್ಸ್ ಹೇಳಿದ್ರು, ಸುಮಾರು ಪಾಯಿಂಟ್ಸ್ ಅನ್ನ ರಿಪೀಟ್ ಮಾಡಿದ್ರು. ನೀವು ರಿಪೀಟ್ ಮಾಡಿ ಅಥವಾ ಅವ್ರು ಹೇಳಿದನ್ನ ಬಿಟ್ಟು ಇನ್ನೇನು ನೀವು ಕ್ಯಾಚ್ ಮಾಡ್ಲಿಕ್ಕಾಗಿದೆ ನಿನ್ನೆ ಅದನ್ನು ಹೇಳ್ಬೋದು. ಒಂದು ಒಳ್ಳೆ ಪಾಯಿಂಟ್ ಹೇಳಿದ್ರೆ ಏನಂದ್ರೆ ಅಪ್ಲೈನ್ ಜೊತೆ ಟಚ್ ಯಾಕೆ ಇರ್ಬೇಕು ಅಂತ. ಯಾವುದೇ ಕಾರಣಕ್ಕೆ ಅನ್ನೋನ್ ಜಾಗಕ್ಕೆ, ನಮ್ಗೆ ಗೊತ್ತಿಲ್ಲರ ಜಾಗಕ್ಕೆ ನಾವು ಹೋಗುವಾಗ ಸಾಮಾನ್ಯವಾಗಿ ನಾವು ಈಗ ಯೂಸ್ ಮಾಡೋದು ಯಾವ್ದಾದ್ರು ಮ್ಯಾಪ್, ಡೈರೆಕ್ಷನ್. ವಿತೌಟ್ ಡೈರೆಕ್ಷನ್ ನಾವು ನಮ್ಗೆ ಗೊತ್ತಿಲ್ಲೋ ಜಾಗಕ್ಕೆ ಹೋಗ್ತೀವಿ ಅಂದ್ರೆ ಇವತ್ತು ಎಲ್ಲೆಲ್ಲೋ ಹೋಗ್ಬಿಡ್ತೀವಿ. ಹಾಗಾಗಿ ಮ್ಯಾಪ್ ಪ್ರತಿ ಕ್ಷಣಕ್ಕೂ ಕಣ್ಣು ಮುಂದೆ ಮ್ಯಾಪ್ ಇಟ್ಕೊಂಡೆ ನಾವು ಹೋಗ್ತೀವಿ. ಯಾಕಂದ್ರೆ ಸೊ ರೈಟ್ ಡೈರೆಕ್ಷನ್ ಅದು ಕೊಡ್ತಾ ಇರತ್ತೆ. ಸೊ ನಮ್ಮ ಅಪ್ಲೈನ್ ಲೀಡರ್ಗೆ ಡೈಲಿ ಕಾಲ್ ಮಾಡೋದಂದ್ರೆ ಅದು ಮ್ಯಾಪ್ ಇದ್ದಂಗೆ. ಎಲ್ಲಿದ್ದೀರಿ, ಎಲ್ಲಿಗೆ ಹೋಗ್ಬೇಕು, ಎಷ್ಟು ದೂರದಿಂದ ರೈಟ್ ತಗೋಬೇಕಾ ಲೆಫ್ಟ್ ತಗೋಬೇಕಾ, ಇನ್ನು ಎಷ್ಟು ಎಕ್ಸಾಕ್ಟ್ಲಿ ಎಷ್ಟು ಮೀಟರ್. ಸೊ ಯಾವಾಗ ನಾವು ಆ ಕನೆಕ್ಷನ್ ಬಿಟ್ಟು ಹೋಗ್ತೀವಿ ಅವಾಗ ಮ್ಯಾಪ್ ಹಾಕೊಂಡಿರ್ತೀವಿ, ಬಟ್ ಮ್ಯಾಪ್ ಅಂದ್ರೆ ಮ್ಯಾಪ್ ಇರುತ್ತೆ, ಮ್ಯಾಪಿಗೆ ಹಾಕಿರಲ್ಲ, ಮ್ಯಾಪ್ ನೋಡಲ್ಲ. ಅವಾಗ ಮ್ಯಾಪ್ ತೋರಿಸ್ತಿರೋದು ಬೇರೆ ಕಡೆ, ಮ್ಯಾಪ್ ಬಡ್ಕೊಳ್ತಿರೋದೇ ಬೇರೆ ಕಡೆ, ನಾನು ಹೋಗ್ತಿರೋದೇ ಬೇರೆ ಕಡೆ ಆಗುತ್ತೆ. ಅವಾಗ ನಾವು ನಮ್ಮ ಡೆಸ್ಟಿನೇಷನ್ ಇದೆ ಅದನ್ನ ರೀಚ್ ಆಗ್ಲಿಕ್ಕೆ ತಡ ಆಗ್ಬಹುದು. ಅಂದ್ರೆ ಹೋಗುವುದೇ ಇಲ್ಲ ಅಂತ ನಾನು ಹೇಳಲ್ಲ, ಸುತ್ತಾಡ್ಕೊಂಡು ಆಮೇಲೆ ಲೇಟ್ ಆಗಿ ಹೋಗ್ತೀರಾ. ಕೊನೆಗೆ ಮ್ಯಾಪ್ ಅವಶ್ಯಕತೆ ಬಹಳ ಬೇಕಾಗತ್ತೆ. ಅವ್ರಿವ್ರ ದಾರಿ ಹೋಗರು ಕೇಳ್ಬೋದು, ಅಂದ್ರೆ ಅಕ್ಕಪಕ್ಕದಲ್ಲಿ ಎಲ್ಲ ಏನಾದ್ರು ಕೇಳ್ಬೋದು, ಬಟ್ ಅವ್ರು ಮಿಸ್ ಗೈಡ್ ಮಾಡ್ಬೋದು. ಸೊ ಹಾಗಾಗಿ ಬೆಸ್ಟ್ ಏನಿದೆ ಟೆಕ್ನಾಲಜಿ ಏನಿದೆ ಅದನ್ನ ಬಳಸ್ಕೊಳ್ಳೋಣ. ಇಲ್ಲಿ ನಮ್ಗೆ ಟೆಕ್ನಾಲಜಿ ಏನಂದ್ರೆ ಅಪ್ಲೈನ್ ಅಂಡ್ ಕಂಪನಿ. ಓಕೆ, ತಿಪ್ಪಣ್ಣ ಸರ್, ನೆಕ್ಸ್ಟ್ ಸಂಧ್ಯಾ ಮೇಡಮ್. ಥ್ಯಾಂಕ್ ಯು ಗುರುಜಿ. ಗುಡ್ ಮಾರ್ನಿಂಗ್. ಹೇಳಿ. ಆಟ್ಲಿ ವೆಲ್ಕಮ್ ಮಾಡಿಕೊಡ್ತೀನಿ ಗುರು ಮಾ ಗುರುಜಿ. ನಿನ್ನೆ ಮಾ ಗುರುಗಳ ಸಂತೋಷ್ ಶೆಟ್ಟಿ ಅದ್ಭುತವಾಗಿ ಹೇಳಿದ್ರು. ಬಿಗ್ ವಿಷನ್ ಇರಬೇಕು ಮತ್ತು ಸ್ಟ್ರಾಂಗ್ ಬಿಲೀಫ್ ನಂಬಿಕೆ ಇರಬೇಕು. ನಾನು ಗೆಲ್ಲಬೇಕಾದ್ರೆ ನಾನು ದೊಡ್ಡ ಮಟ್ಟದಲ್ಲಿ ಬೆಳಿಬೇಕಾದ್ರೆ ಕಲಿಕೆ ಮೇನು ಪ್ರತಿಯೊಂದಲ್ಲಿ ಅಪ್ಲೈನ್ ಆಗಿರಬಹುದು, ಅಪ್ಲೈನ್ ಮತ್ತೆ ಸಪೋರ್ಟ್ ತಗೋಬೇಕು ಮತ್ತು ಟೀಮ್ ಕಟ್ಟಬೇಕು ಮತ್ತು ಸಣ್ಣ ಸಣ್ಣ ಕೆಲಸ ಮಾಡಬೇಕು, ದೊಡ್ಡ ಪ್ರಮಾಣದಲ್ಲಿ ಬೆಳಿತೀವಿ. ಮತ್ತು ಇನ್ನೊಂದು ಮಾತು ಹೇಳಿದ್ರು, ನಾವು ಗೆಲ್ಲಲು ಬೇಕಾದ್ರೆ ಹೆಜ್ಜೆ ಮುಂದಿಡ್ತಾ ಹೋಗ್ಬೇಕು. ಮತ್ತು ನಾವು ಇನ್ನೇನ್ ಬೇಕಾ ಕಲಿಕೆ ನಮ್ಮ ಮೇನು, ಪ್ರಾಡಕ್ಟ್ ಮೇನು ಮತ್ತು ಬೆನಿಫಿಟ್ ಈ ನಮ್ಮ ದೇಶದ ರೈತರು ಬೆನ್ನೆಲುಬಾಗ ರೈತರು ನಮ್ಮ ದೇಶದ. ಅದೇ ರೀತಿ ನಮ್ಗೆ ಪ್ರಾಡಕ್ಟ್ ಬೆನ್ನೆಲುಬು. ಮತ್ತು ನಾವು ಬೆಳಿಬೇಕಾದ್ರೆ ಕಲಿಕೆ ಮುಖ್ಯ. ನಾವು ಕಲಿಕೆ ಇದ್ದಾಗ ಮಾತ್ರ ನಾವು ಯಾವುದೇ ಒಂದು ಕೆಲಸ ಮಾಡೋ ಸಕ್ಸಸ್ ಆಗ್ತೀವಿ. ಮತ್ತು ನಮ್ಮ ಪ್ರಯತ್ನ ದಿನನಿತ್ಯ ನಾವು ಮಾಡ್ತಾ ಇರಬೇಕು. ಗೆಲ್ಲಬೇಕಾದ್ರೆ ನಾವು ಒಂದು ಹಂತಕ್ಕೆ ಮುಟ್ಟಬೇಕಾದ್ರೆ ನಾವು ಕೆಲಸ ಮಾಡ್ತಲೇ ಇರಬೇಕು ಅಂತ ಹೇಳಿದ್ರು. ಥ್ಯಾಂಕ್ ಯು ಸರ್. ಓಟು ಸರ್. ಥ್ಯಾಂಕ್ ಯು. ನೆಕ್ಸ್ಟ್ ಸಂಧ್ಯಾ ಅವರು. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ನಿನ್ನೆ ಸರ್ ಸಂತೋಷ್ ಶೆಟ್ಟಿ ಸರ್ ಹೇಳಿದ್ದು ಕೇಳಿದ್ಮೇಲೆ ನಾನು ನಿಯರ್ ಬೈ 200 PV ಹತ್ರ ಮಾಡ್ತಾ ಇದ್ದೆ ಸರ್. ಇವಾಗ 300 PV ಕಲ್ಚರ್ ನಾನು ಸ್ಟಾರ್ಟ್ ಮಾಡ್ಕೋಬೇಕು ಅಂತ ಅನ್ಕೊಂಡಾಗ ಮಾಡ್ಬೇಕು ಅಂತ ನಾನು ಡಿಸೈಡ್ ಮಾಡಿದಾಗ ಅಂತ ಅರ್ಥ ಆಯ್ತು. ಆಮೇಲೆ ನಾನು ನನ್ನ ಲೆವೆಲ್ಗೆ ಇರೋ ಪೀಪಲ್ಸ್ನೇ ಅಪ್ರೋಚ್ ಮಾಡ್ತಾ ಇದ್ದೆ ಸರ್. ಇವಾಗ ಕೇಳಿದ್ಮೇಲೆ ಹೈ ಲೆವೆಲ್ ಪೀಪಲ್ನ ನಾನು ಟಚ್ ಮಾಡ್ಬೇಕು, ಎಲ್ಲಾರನ್ನು ನಾನು ಮಾತಾಡ್ಸ್ಬೇಕು ಅಂತ ಹೇಳಿದ್ದಾರೆ ಮಾಡಿದ್ದೇನೆ ಸರ್. ಥ್ಯಾಂಕ್ ಯು ಸರ್ ಅವಕಾಶ ಕೊಟ್ಟಿದ್ದಕ್ಕೆ. ವೆರಿ ನೈಸ್, ಸೂಪರ್, ಥ್ಯಾಂಕ್ ಯು. ಸೊ ಹಾಗಾಗಿ ಬಿಫೋರ್ ಮುಂಚಿತವಾಗಿ ಬಂದವರಿಗೆ ಒಂದಿಷ್ಟು ಶೇರಿಂಗ್ ಎಕ್ಸ್ಟ್ರಾ ಸಿಗುತ್ತೆ, ಅಂಡ್ ಶೇರಿಂಗ್ ಮಾಡ್ಕೊಳಕ್ ಚಾನ್ಸ್ ಸಿಗುತ್ತೆ, ಅಂಡ್ ಶೇರಿಂಗ್ ನ ಕೇಳಿಸ್ಕೊಳಕ್ ಸಿಗುತ್ತೆ. ಸೊ ಈಗ ಆನ್ ಟೈಮ್ ನಮ್ದು ಏನ್ ಇವತ್ತಿನ ಟಾಪಿಕ್ ಹೋಗುವಂತ ಸಮಯ ಬಂದಿದೆ. ಇವತ್ತಿನ ಟಾಪಿಕ್ ಸೇಮ್ ಲಾಸ್ಟ್ ಕಳೆದ ಕ್ಲಾಸ್ಗಳಿಗೆ ರಿಲೇಟೆಡ್ ಆಗಿರುತ್ತೆ. ಏನಂತ ಹೇಳಿದ್ರೆ, ಈಗ 300 PV ಮಾಡ್ಲಿಕ್ಕೆ ಇದನ್ ಟಾರ್ಗೆಟ್ ಅಲ್ಲ, ಇದೊಂದು ಪ್ಯಾಷನ್. ಸೊ 300 PV ಮಾಡೋದೊಂದು ಪ್ಯಾಷನ್. ಇದೊಂದು ಬಿಸ್ನೆಸ್ ತರ ತಗೊಂಡ್ರೆ, ಕಸ್ಟಮರ್ ಆಗಿ ತಗೊಂಡ್ರೆ ಅದು ಟಾರ್ಗೆಟ್ ಆಗತ್ತೆ, ಬಿಸ್ನೆಸ್ ಆಗಿ ತಗೊಂಡ್ರೆ ಬೆನಿಫಿಟ್ ಜಾಸ್ತಿ ಇರುತ್ತೆ. ಹಾಗಾಗಿ ನಾವು ಕನ್ಸಲ್ಟೆಂಟ್ ಅಥವಾ ಅಡ್ವೈಸರ್ ಇಂದ ಈಗ ಬಿಸ್ನೆಸ್ ಮ್ಯಾನ್ ಆಗಿ ಮಾರ್ಪಾಡಾಗ್ಬೇಕು. ಓಕೆ, ಫೀಲ್ಡ್ಗೆ ಸಮಾಜದಲ್ಲಿ ಯಾವ ವಸ್ತು ಮಾರ್ಕೆಟ್ ಅಲ್ಲಿ ಯಾವ ವಸ್ತು ಅವಶ್ಯಕತೆ ಇವಾಗಿದೆ ಅದನ್ನ ಯಾವ ರೀತಿ ರೀಚ್ ಮಾಡ್ಬೇಕಂತ. ಎಸ್ಪೆಷಲಿ
ನಮ್ಮಲ್ಲಿ FMCG ಇದೆ ಅಂಡ್ ವೆಲ್ ರೇಂಜ್ ಇವೆಲ್ಲ ಇದೆ, ಕಾಸ್ಮೆಟಿಕ್ಸ್ ಇದೆ. ಇದರಲ್ಲಿ ಒಂದೊಂದು ಪ್ರಾಡಕ್ಟಿಗೆ ಒಂದೊಂದು ರೀತಿಯಲ್ಲಿ ನಾವು ಮಾರ್ಕೆಟ್ ಅಲ್ಲಿ ಪ್ರಾಡಕ್ಟ್ ಮೂವ್ ಮಾಡ್ತೀವಿ. ಕೆಲವೊಂದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಂಡ್ರೆ ಹೋಗುತ್ತೆ, ಕೆಲವರು ಡೆಮೋ ಕೊಡ್ಬೋದು. ಬಟ್ ಒನ್ ಪ್ರಾಡಕ್ಟ್, ಒನ್ ಕ್ಯಾಟಗರಿ ಪ್ರಾಡಕ್ಟ್ ಏನಿದೆ, ಇದು ಅಟ್ರಾಕ್ಟಿವ್ ಸೆಲ್ಲಿಂಗ್ ಅಲ್ಲ, ಅಥವಾ ಡೆಮೋ ಮಾಡಿ ಇನ್ಸ್ಪೈರ್ ಮಾಡಿ ಶೇರ್ ಮಾಡೋದು ಅಂತದಲ್ಲ. ವೆಲ್ ರೇಂಜ್ ಪ್ರಾಡಕ್ಟ್ ಅನ್ನ ನೀವು ಅಕ್ಯುರೇಸ್ ಆಗಿ ಡೆಮೋ ಮಾಡ್ಲಿಕ್ಕೆ ಆಗಲ್ಲ, ಅಥವಾ ಅದರ ಫ್ರೆಗ್ರೆನ್ಸ್ ನೋಡಿ, ಅದರ ಕಲರ್ ನೋಡಿ ತಗೊಳ್ಳಿಕ್ಕೆ ಇದು ಕಲರ್ ಕಾಸ್ಮೆಟಿಕ್ಸ್ ಅಲ್ಲ. ಕರೆಕ್ಟ್. ವೆಲ್ ರೇಂಜ್ ಕ್ಯಾಟಗರಿ ಪ್ರಾಡಕ್ಟ್ ನ ಇವಾಗ ಬಹಳ ಅವಶ್ಯಕತೆ ಇರೋದು, ಯಾಕಂದ್ರೆ ಎಲ್ರಿಗೂ ಹೆಲ್ತ್ ಇವತ್ತು ಮೇಜರ್ ಆಗಿ ಜನ ದುಡ್ಡು ಹಾಕ್ತಾ ಇರೋದು. ಜನ ಜಾಸ್ತಿ ದುಡ್ಡು ಎಲ್ಲಿ ಹಾಕ್ತಿದ್ದಾರೆ ಅಂತ ಹೇಳಿದ್ರೆ, ಒಂದು ಎಜುಕೇಶನ್ ಕೊಡ್ತಿದ್ದಾರೆ, ಇನ್ನೊಂದು ಹಾಸ್ಪಿಟ್ಲಿಗೆ ದುಡ್ಡು ಹಾಕ್ತಿದ್ದಾರೆ. ಈ ಎರಡು ಕಡೆ ತುಂಬಾ ದುಡ್ಡು ನಾವು ಖರ್ಚು ಮಾಡ್ತಾ ಇದೀವಿ. ಹಾಗಾಗಿ ಎಜುಕೇಶನ್ ಒಂದು ಸರ್ಟನ್ ಟೈಮ್ ಮುಗೀತು ಅಂತ ಅಂದ್ರೆ ಕ್ವಾಲಿಫಿಕೇಶನ್ ಸ್ಟಾರ್ಟ್ ಮಾಡ್ತಾರೆ, ಮುಗಿಸ್ತಾರೆ, ಆಮೇಲೆ ಡ್ಯೂಟಿ ಸ್ಟಾರ್ಟ್ ಮಾಡ್ತಾರೆ. ಬಟ್ ಹೆಲ್ತ್ ವಿಚಾರದಲ್ಲಿ ಇದು ಮುಗೀತು ಅಂತ ಇರೋದೇ ಇಲ್ಲ. ಬಿಗಿನಿಂಗ್ ಇಂದ ಎಂಡ್ ತನಕನು ನಾವು ಅದಕ್ಕೆ ತುಂಬಾ ಕೇರ್ ಮಾಡ್ತಾನೆ ಇರ್ಬೇಕು. ಕೇರ್ ಮಾಡಿದಷ್ಟು ನಮ್ಗೆ ಅದು ನೆಕ್ಸ್ಟ್ ಲೆವೆಲ್ಗೆ ಏನೋ ಚೆನ್ನಾಗಿರ್ಲಿಕ್ಕೆ, ಅಥವಾ ನಾವು ಸಾಧನೆ ಮಾಡ್ಲಿಕ್ಕೆ, ಹೆಚ್ಚು ದಿನ ಬದುಕಲಿಕ್ಕೆ ಕಾರಣ ಆಗುತ್ತೆ ನನ್ನ ದೇಹ. ಹಾಗಾಗಿ ದೇಹವನ್ನ ನಾವು ತುಂಬಾ ಚೆನ್ನಾಗಿ ಇಲ್ಲಿ ದೇಹವನ್ನ ಇಟ್ಕೋಬೇಕು ಅಂತ. ಸೊ ಆ ದೇಹ ಚೆನ್ನಾಗಿ ಇಟ್ಕೋಬೇಕು ಅಂತ ಹೇಳಿದ್ರೆ ಎಲ್ಲರಿಗೂ ಅವಶ್ಯಕತೆ ಇದೆ. ಇದ್ರ ಬಗ್ಗೆ ರೈಟ್ ಡೈರೆಕ್ಷನ್ ಬೇಕು, ಕೆಲವು ಪ್ರಾಡಕ್ಟ್ಸ್ಗಳು ಬೇಕು, ಸಪ್ಲಿಮೆಂಟ್ಸ್ ಬೇಕು, ಕೆಲವು ಹ್ಯಾಬಿಟ್ಸ್ಗಳು ಬೇಕು. ಇದನ್ನೆಲ್ಲ ಒನ್ ಬೈ ಒನ್ ಟೀಮಿಗೆ ಅಥವಾ ಜನರಿಗೆ ನಾವು ಸಜೆಸ್ಟ್ ಮಾಡ್ತಾ ಹೋದ್ರೆ, ನಮ್ಗೆ ನಾನು ನೋಡಿದಾಗೆ ಆಲ್ಮೋಸ್ಟ್ ರೀಲ್ಸ್ ಇದ್ರಲ್ಲೆಲ್ಲ ಇವತ್ತೇನು ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡ್ತಾರೆ, ಸುಮಾರು ಜನ ಕಂಟೆಂಟ್ ಕ್ರಿಯೇಟರ್ ಏನಿದ್ದಾರೆ ಅವ್ರದ್ದು ಈ ಹೆಲ್ತ್ ಬಗ್ಗೆನೆ ತುಂಬಾ ಗೈಡ್ ಮಾಡ್ಲಿಕ್ಕೆ, ವೆಲ್ನೆಸ್ ಅಂಡ್ ಹೆಲ್ತ್ ನ್ಯೂಟ್ರಿಷನಿಸ್ಟ್ ಬಹಳ ಜನ ಅದ್ರ ಬಗ್ಗೆ ಅಂದ್ರೆ ಕಂಟೆಂಟ್ ಕ್ರಿಯೇಟರ್ ಆಗಿ ಅದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ, ರೀಲ್ಸ್ ಮಾಡಿ ಜನರಿಗೆ ಮೆಸೇಜ್ ಕೊಡ್ತಾ ಇದ್ದಾರೆ. ಬಟ್ ಹೆಚ್ಚಿನದಾಗಿ ಪ್ರಾಡಕ್ಟ್ ರೀಚ್ ಮಾಡ್ಲಿಕ್ಕೆ ಕಷ್ಟ ಆಗತ್ತೆ ಸೋಷಿಯಲ್ ಮೀಡಿಯಾದಲ್ಲಿ. ಇದೆ ಅಂತ ಹೇಳ್ತಾ ಇದ್ದಾರೆ, ಬಟ್ ರೀಚ್ ಮಾಡ್ಲಿಕ್ಕೆ ನಾವು ಮನೆ ತಲುಪಬೇಕಾಗತ್ತೆ ಅವರಿಗೆ. ಈಗ್ಲೂ ಜನ ಇಷ್ಟಪಡೋದೇನಂದ್ರೆ, ನಾವು ಮನೆಗೆ ಹೋಗ್ತೀವಿ, ಡೈರೆಕ್ಟ್ ಆಗಿ ಲೈವ್ ಆಗಿ ಪ್ರಾಡಕ್ಟ್ ತೋರಿಸ್ತೀವಿ ಅಂದ್ರೆ, ಯಾಕಂದ್ರೆ ಆನ್ಲೈನ್ ಅಲ್ಲಿ ಪ್ರಾಡಕ್ಟ್ ಶೋ ಮಾಡಿದ್ರೆ ಈ ತರದೊಂದು ಪ್ರಾಡಕ್ಟ್ ಇದೆಯಾ ಅಂತ ಗೊತ್ತಾಗುತ್ತೆ. ಆದ್ರೆ ಅಟ್ ಎ ಸೇಮ್ ಟೈಮ್ ನಮ್ಗೆ ಪರ್ಚೇಸ್ ಮಾಡ್ಲಿಕ್ಕೆ ಭಯ ಶುರುವಾಗುತ್ತೆ. ಕರೆಕ್ಟ್. ನನ್ಗಾದಂತ ಅನುಭವ. ಯಾವುದೇ ವಸ್ತು ಇವತ್ತು ಏನೇ ಕೇಳಿದ್ರು ಆನ್ಲೈನ್ ಮಾರ್ಕೆಟ್ ಅಲ್ಲಿ ಎಲ್ಲ ವಸ್ತುಗಳು ನಮ್ಗೆ ಸಿಗ್ತವೆ. ಅದ್ ನೋಡಿದಾಗ ಖಂಡಿತವಾಗಿ ನನ್ಗೆ ಅವಶ್ಯಕತೆ ಇದೆ ಅಂತ ಅನ್ಸುತ್ತೆ. ಅದ್ರ ಬೈ ಮಾಡ್ಲಿಕ್ಕೆ ಸ್ವಲ್ಪ ನಾವು ಹಿಂದೇಟಾಗ್ತೀವಿ. ಯಾಕಂದ್ರೆ ಆನ್ಲೈನ್ ಸ್ಕ್ಯಾಮಿಂಗ್ ಯಾವ ತರ ಆಗಿದೆ ಅಂದ್ರೆ, ಪ್ರಾಡಕ್ಟ್ ತೋರ್ಸೋದೇ ಬೇರೆ, ಆನ್ಲೈನ್ ಆರ್ಡರ್ ಮಾಡಿದಾಗ ಬಹಳ ಜನಕ್ಕೆ ಅನುಭವ ಆಗಿದೆ. ಆ ವಿತ್ ಪಿಕ್ಚರ್ ಅಲ್ಲಿ ಅದ್ ನೋಡಿದಾಗ ಇರೋದೇ ಬೇರೆ, ನಾವು ತಗೊಂಡ್ಬಂದಾಗ ಅದು ಇರೋದೇ ಖಂಡಿತವಾಗಿ ಬೇರೆ. ಎಷ್ಟೋ ಸಾರಿ ನಾವು ಸಾಕಷ್ಟು ಹಣ ಅಲ್ಲಿ ಕಳ್ಕೊಂಡಿದೀವಿ. ಅಂದ್ರೆ ರಿಪ್ಲೇಸ್ಮೆಂಟ್ ಇದ್ರು ಓಕೆ, ರಿಟರ್ನ್ ಇದ್ರು ಓಕೆ, ರಿಟರ್ನ್ ಇಲ್ಲ ಅಂದ್ರೆ ನಾವು ಸಾಕಷ್ಟು ದುಡ್ಡು ಅಲ್ಲಿ ಆನ್ಲೈನ್ ಶಾಪಿಂಗ್ ಮಾಡಿದವ್ರಿಗೆ ಗೊತ್ತಿರುತ್ತೆ. ಸೊ ಹಾಗಾಗಿ ಜನರು ನಾವು ಸಾಕಷ್ಟು ಮೆಸೇಜ್ ಕೊಡ್ತೀವಿ, ಬಟ್ ಮಾರ್ಕೆಟಿಂಗ್ ಮಾಡ್ಲಿಕ್ಕೆ ಫಿಸಿಕಲ್ ಪ್ಲಾಟ್ಫಾರ್ಮ್ ಇಸ್ ಅ ಮೋರ್ ದೆನ್ ಬೆಟರ್. ಇದಕ್ಕಿಂತ ಆನ್ಲೈನ್ಗಿಂತ ಬೆಟರ್. ಬಟ್ ಆನ್ಲೈನ್ ಅಲ್ಲಿ ನೀವು ಜನರನ್ನ ಕನೆಕ್ಟ್ ಆಗ್ಬೋದು, ನಿಮ್ಗೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಸಿಗ್ಬೋದು, ಅವ್ರು ನಿಮ್ಗೆ ಕಾಲ್ ಮಾಡ್ಬೋದು, ಅವ್ರ ಇಂಟ್ರೆಸ್ಟ್ ತೋರಿಸ್ಬೋದು. ಬಟ್ ಸೇಲ್ಸ್ ಯಾವಾಗ್ಲೂ ಫಿಸಿಕಲ್ ಸೇಲ್ಸ್ ಇದು ತುಂಬಾ ಚೆನ್ನಾಗಿರುತ್ತೆ. ಯಾವ ರೀತಿ ಫಿಸಿಕಲಿ ಸೇಲ್ ಮಾಡಿದಾಗ ಯಾವ ರೀತಿ ಬೆನಿಫಿಟ್ ಆಗಿದೆ ಅನ್ನೋದ್ರ ಬಗ್ಗೆ ಈಗ ನಾವು ಇವತ್ತು ಕೆಲವೊಂದು ಎಕ್ಸ್ಪೀರಿಯನ್ಸ್ ಅನ್ನ ನಿಮ್ ಜೊತೆ ಶೇರ್ ಮಾಡ್ತೀವಿ. ಓಕೆ, ಸಂದೀಪ್ ಅವ್ರು ಬಂದ್ರೆ ಹ್ಯಾಂಡ್ ರೈಸ್ ಮಾಡಿರಿ. ಸಂದೀಪ್ ಹೊನ್ನಳ್ಳಿಯಿಂದ ಬಂದಿದ್ದಾರೆ, ಹ್ಯಾಂಡ್ ರೈಸ್ ಮಾಡಿ. ಅಂಡ್ ಸುರೇಶ್ ಅವರು, ಓಕೆ, ಆಮೇಲೆ ಚಂದ್ರಶೇಖರ್ PB. ಈ ರೀತಿ ನಾನು ಇವತ್ತು ಒಂದ್ 2-3 ಜನರನ್ನ ಎಕ್ಸಾಂಪಲ್ ತಗೊಳ್ತೀನಿ. ಯಾವ ರೀತಿ ಸಂದೀಪ್ ಅವ್ರು ಫಸ್ಟ್ ತಗೊಳ್ತೀನಿ ಎಕ್ಸಾಂಪಲ್. ಫೀಲ್ಡ್ ಅಲ್ಲಿ ಒಂದು ಸಿಂಗಲ್ ಪ್ರಾಡಕ್ಟ್, ನಾನು ಒಬ್ಬ ಪ್ರಾಡಕ್ಟ್ ಯೂಸರ್ ಆಗಿದ್ರೆ ನಾನು ನನ್ನ ಮನೆಗೆ ನನಗ್ ಬೇಕಾದ ನೋನಿ ಅಂತ ನೋಡ್ತೀನಿ ಅಷ್ಟೇ. ಒಂದು ನೋನಿ ಅಂತ ಪ್ರಾಡಕ್ಟ್ ಇದ್ರೆ ಇದು ಬೆನಿಫಿಟ್ ನನ್ಗೆ ಬೇಕು ಅಂದ್ರೆ ನಾನು ಅದನ್ನ ಯೂಸ್ ಮಾಡ್ಕೊಂಡು ನನ್ನ ಪಾಡಿಗೆ ನಾನು ಇರ್ತೀನಿ. ಅದೇ ಕಸ್ಟಮರ್ ಇಂದ ನೆಕ್ಸ್ಟ್ ನಾನು ಬಿಸ್ನೆಸ್ ಮ್ಯಾನ್ ಆಗಿ, ಎಂಟರ್ಪ್ರಿನರ್ ಆಗಿ ಶಿಫ್ಟ್ ಆದ್ರೆ
ನಾನ್ ಥಿಂಕ್ ಮಾಡೋದು ಹೆಂಗಂದ್ರೆ ನಮ್ ದೇಶದಲ್ಲಿ ಎಷ್ಟು ಜನಕ್ಕೆ ನೋನಿ ಬೇಕು ಅಂತ, ಎಷ್ಟು ಜನಕ್ಕೆ ಈ ಇದ್ರ ಪ್ರಾಬ್ಲಮ್ ಇದೆ, ಈ ಸೊಲ್ಯೂಷನ್ ನಾನು ಎಷ್ಟು ಜನಕ್ಕೆ ಕೊಡ್ಬೋದು ಅಂತ ನಾನು ಒಬ್ಬ ಸೊಲ್ಯೂಷನ್ ಆಗ್ತೀನಿ. ಬಹಳ ಜನಕ್ಕೆ ಸೊಲ್ಯೂಷನ್ ಕೊಡ್ಲಿಕ್ಕೆ ಶುರು ಮಾಡ್ತೀನಿ. ಅದೇ ತರ ತುಂಬಾ ಜನ ಆ ಸಮಸ್ಯೆ ಇದ್ದವರು ನನ್ನ ಕಣ್ಣಿಗೆ ಕಾಣಿಸ್ಲಿಕ್ಕೆ ಶುರು ಆಗ್ತಾರೆ. ಕರೆಕ್ಟ್. ಸೊ ಹಾಗಾಗಿ ಒಂದೊಂದು ಪ್ರಾಡಕ್ಟ್ ಸಹಿತ ಲಕ್ಷ ಕೋಟಿ ಗಟ್ಟಲೆ ಟರ್ನ್ ಓವರ್ ಇದೆ. ಇದು ಉದಾಹರಣೆಗೆ ಒಂದು ಪೇಸ್ಟ್ ಸಾವಿರಾರು ಕೋಟಿ ಟರ್ನ್ ಓವರ್ ಇದೆ ಅಲ್ವಾ. ಅದೇ ತರ ನೋನಿ, ಇತ್ತೀಚೆಗೆ ಅಮೃತ್ ನೋನಿ ಅಂತ ಒಂದು ಪ್ರಾಡಕ್ಟ್ ಲಾಂಚ್ ಮಾಡಿತ್ತು. ಇಂಡಿಯಾದಿಂದನೇ ಬಂದಿರೋ ಪ್ರಾಡಕ್ಟ್ ನೋನಿ, ಯಾಕಂದ್ರೆ ಇಂಡಿಯಾದ ಮೂಲ ಅದು. 5,000 ವರ್ಷಗಳಿಂದ ನೋನಿ ಯೂಸ್ ಮಾಡ್ತಾ ಇದ್ರು. ಬಟ್ ಇತ್ತೀಚೆಗೆ ಅದು ಬಹಳ ಒಂದು ದೊಡ್ಡ ಬ್ರ್ಯಾಂಡ್ ಆಗಿ ಕರ್ನಾಟಕದಲ್ಲಂತೂ ಮನೆ ಮಾತಾಗಿರುವಂತದ್ದು ಬ್ರ್ಯಾಂಡ್. ಅಂಥದ್ದೊಂದು ನೋನಿ ನಮ್ಮ ಹತ್ರನೂ ಇದೆ, ಅದಕ್ಕಿಂತನೂ ಚೆನ್ನಾಗಿದೆ. ವಿತ್ ಕೋಕಮ್ ಇದೆ, ಕನ್ಸ್ಯೂಮ್ ಮಾಡಕ್ ಚೆನ್ನಾಗಿದೆ, ಟೇಸ್ಟಿ ಆಗಿದೆ. ಓಕೆ, ಅದರಷ್ಟು ಹೀಟ್ ಆಗಲ್ಲ, ಯಾಕಂದ್ರೆ ಕೂಲಿಂಗ್ ಆಸ್ಪೆಕ್ಟ್ ನಮ್ಗೆ ಕೋಕಮ್ ಇದೆ ಅದರಲ್ಲಿ. ಕೆಲವೊಂದು ನೋನಿ ಕೆಲವರಿಗೆ ಅಸಿಡಿಟಿ ಆಗತ್ತೆ, ಬಟ್ ಅದ್ರಲ್ಲಿ ಕೋಕಮ್ ಇರೋದ್ರಿಂದ ಅಸಿಡಿಟಿ, ಜೀರ್ಣಶಕ್ತಿ ಎಲ್ಲ ಈಸಿ ಆಗತ್ತೆ. ಕೆಲವರು ನೋನಿ ಹೀಟ್ ಆಗುತ್ತೆ, ಬಟ್ ಕೋಕಮ್ ಇರೋದ್ರಿಂದ ಇದು ಕೌಮ್ ಮಾಡುತ್ತೆ. ಮತ್ ಮೇಜರ್ ಆಗಿ ಆಶಾ ನಾಗರಾಜ್ ಅವ್ರ ಮೆಸೇಜ್ ಆಗ್ದಂಗೆ ಕಾಸ್ಟ್ ತುಂಬಾ ಕಡಿಮೆ ಇದೆ, ಬಹಳ ಡಿಫ್ರೆನ್ಸ್. ಹಾಗಾಗಿ ರಿಸಲ್ಟ್ ಅಲ್ಲೂ ನೋಡಿದ್ರೆ ನಮ್ಮಲ್ಲಿ ಬೇರೆ ಬೇರೆ ನೋನಿ ಯೂಸ್ ಮಾಡಿದವರು ಸಹಿತ ಮೋದಿ ಕೇರ್ ಪ್ರಾಡಕ್ಟ್ ನೋನಿ ಯೂಸ್ ಮಾಡಿದ್ರ ಮೇಲೆ ಪಕ್ಕ 100% ರಿಸಲ್ಟ್ ತಗೊಂಡು ಅವರ ಪ್ರಾಬ್ಲಮ್ 100% ಸಾಲ್ವ್ ಆಗಿದ್ದಿದೆ. ಈ ತರ ರಿಸಲ್ಟ್ ಬಂದಿದೆ. ಎಸ್ ಸಂದೀಪ್ ಅವರು ಈಗ ಮಾತಾಡ್ಬೋದು. ನೀವು ನೋನಿನ ಹೇಗೆ ಪ್ರಾಡಕ್ಟ್ ಅನ್ನ ಯಾಕೆ ಅದನ್ನ ಮೂವ್ ಮಾಡ್ಬೇಕಂತ ಅನ್ಸ್ತು ನಿಮ್ಗೆ, ಹೇಗ್ ಸ್ಟಾರ್ಟ್ ಮಾಡ್ತೀರಾ ಅನ್ನೋದ್ರ ಬಗ್ಗೆ ಶೇರ್ ಮಾಡ್ತಾ ಬನ್ನಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ. ಎಸ್ ನಮಸ್ತೆ ಸರ್. ಸಾರಿ ಸರ್, ಸ್ವಲ್ಪ ಆಚೆ ಇದ್ದೀನಿ, ಹೀಗೆ ಮಾತಾಡ್ತೀನಿ ಸರ್. ನಾವು ನೆಟ್ವರ್ಕರ್ ಫೀಲ್ಡ್ ಅಲ್ಲೇ ಇರ್ಬೇಕು, ಮಾತಾಡಿ. ಎಸ್ ಸರ್, ಫೀಲ್ಡ್ ಅಲ್ಲಿ ಇದ್ದೀನಿ. ನಿಜವಾಗ್ಲೂ ಖುಷಿ ಆಗುತ್ತೆ ಸರ್. 47 ನೋನಿನ ಮೂವ್ ಮಾಡಿದ್ದೀನಿ ಸರ್ ಲಾಸ್ಟ್ ಮಂತ್ ಅಲ್ಲಿ. 47 ನೋನಿನ ಎಸ್ ಸರ್ ಮೂವ್ ಮಾಡ್ಲಿಕ್ಕೆ ಒಂದು ಇಂಟೆನ್ಷನ್ ಸರ್. ಅದ್ರಿಂದೆ ಅಂದ್ರೆ ಡಿಸೆಂಬರ್ ಮಂತ್ ಅಲ್ಲಿ ಸರ್, 1-2 ಜನ ಕಸ್ಟಮರ್ಸ್ ಅಂದ್ರೆ ಮೀಟಿಂಗ್ ಹೋದಾಗ ಕಸ್ಟಮರ್ಸ್ ಸರ್ ಹೆಲ್ತ್ ಇಶ್ಯೂಸ್ ಇಂದ ಆಲ್ಮೋಸ್ಟ್ ಒಂದು 4 ಲಕ್ಷ 5 ಲಕ್ಷ ಆಲ್ಮೋಸ್ಟ್ ನಮ್ ಪ್ರಾಡಕ್ಟ್ ಕೊಟ್ಟರು ಕೂಡ ಅದನ್ನ ಸರಿಪಡಿಸಕ್ ಆಗ್ತಾ ಇರ್ಲಿಲ್ಲ ಸರ್. ಆ ತರದೊಂದು ಸಿಚುವೇಶನ್ ನೋಡಿದಾಗ ನನಗೆ ತುಂಬಾ ಬೇಜಾರಾಯ್ತು ಸರ್. ಅಂದ್ರೆ ಈ ತರ ತುಂಬಾ ಜನ ಇದ್ದಾರೆ, ಬಟ್ ಅವರಿಗೆ ನಾವು ಪ್ರಾಡಕ್ಟ್ ಕೊಟ್ಟರು ಕೂಡ ಅವ್ರ ಹೆಲ್ತ್ ಅನ್ನ ಮತ್ತೆ ರಿಕವರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಚೆನ್ನಾಗಿರೋ ಸ್ಟೇಜ್ ಅಲ್ಲಿ ಅಂದ್ರೆ ಸರಿ ಮಾಡಬಹುದಾಗಿರುವಂತ ಸ್ಟೇಜ್ ಅಲ್ಲಿ ನಾವು ಪ್ರಾಡಕ್ಟ್ ಅನ್ನ ಯಾಕೆ ಮೂವ್ ಮಾಡಬಾರ್ದು ಅಂತ ಮನ್ಸಿಗೆ ತುಂಬಾ ಅನಿಸ್ತು ಸರ್. ಸೊ ಹಾಗಾಗಿ ಆ ಒಂದು ಇಂಟೆನ್ಷನ್ ಇಟ್ಕೊಂಡು ಹೊರಟಿದ್ದು ಸರ್. ಸೊ ಆ ಇಂಟೆನ್ಷನ್ ಇಂದ ಒಂದು ನೋನಿನ ಒಬ್ರಿಗೆ ಕೊಟ್ಟಿವಿ ಸರ್. ಕೊಟ್ಟು ಒಂದು 3 to 4 days ಅಲ್ಲಿ ಅವರಿಗೆ ಚೆನ್ನಾಗಿ ರಿಸಲ್ಟ್ ಬಂತು. ಆ ರಿಸಲ್ಟ್ ಅನ್ನ ಇಟ್ಕೊಂಡು 3 ಜನರಿಗೆ ಕನೆಕ್ಟ್ ಆಯ್ತು ಸರ್. ಅದು ಆ 3 ಜನರಿಗೂ ಕೊಟ್ಟು ಅವರಿಗೂ ಕೂಡ ಸೇಮ್ 1 week ಅಲ್ಲಿ ಒಳ್ಳೆ ರಿಸಲ್ಟ್ ಬಂತು. ಆ 3 ಜನರಿಂದ 8 ಜನಕ್ಕೆ, 8 ಜನರಿಂದ ಒಂದೇ ಕಡೆ 20 ನೋನಿ ಹೋಯ್ತು ಸರ್. ಅವ್ರವ್ರ ಫೀಡ್ಬ್ಯಾಕ್ ನ ಇಟ್ಕೊಂಡೆ ಅವರೆಲ್ಲರಿಗೂ ಕೂಡ ಶೇರ್ ಮಾಡ್ತಾ ರೆಕಮೆಂಡ್ ಮಾಡ್ತಾ ಹೋದೆ ಸರ್. ಅದಾದ್ರ ಮೇಲ್ಗಡೆ ನಮ್ಮ ಟೀಮಲ್ಲಿ ಒಬ್ರು ಶೋಭಾ ಮೇಡಮ್ ಅಂತ ಇದ್ದಾರೆ, ಅವರು ಕೂಡ ನರ್ಸಿಂಗ್ ಮಾಡ್ತಿದ್ದಾರೆ ಸರ್. ಅವ್ರ ಕಡೆಯಿಂದ ಕೂಡ ಒಂದು 15 ನೋನಿನ ಮೂವ್ ಮಾಡ್ಲಿಕ್ಕೆ ಆಯ್ತು ಸರ್. ಹಾಗೇನೆ ಸೈಡ್ ಲೈನ್ ಅಲ್ಲೆಲ್ಲ ಸೇರಿಸಿ ಫೀಲ್ಡ್ ವರ್ಕ್ ಅಲ್ಲಿ ಹೋಗ್ತಾ ಸೇಮ್ ಒಂದೊಂದು ರಿಸಲ್ಟ್ ನ ಇಟ್ಕೊಂಡು ಸೊ ಬೇರೆ ಬೇರೆಯವರಿಗೆಲ್ಲ ರೆಕಮೆಂಡ್ ಮಾಡ್ತಾ 47 ನೋನಿನ ಮೂವ್ ಮಾಡಿದ್ವಿ ಸರ್. ವಂಡರ್ಫುಲ್. ಸೊ 47 ನೋನಿ ಬಾಟಲ್ ನ ಲಾಸ್ಟ್ ಮಂತ್ 47 ಲೀಟರ್ ನೋನಿನ ಜನರಿಗೆ ರೀಚ್ ಮಾಡಿದಿರಿ. ಈಗ ಅದ್ರ ಎಲ್ಲರದ್ದು ರಿಸಲ್ಟ್ ಈ ಮಂತ್ ಅದ್ರ ರೆಸ್ಪಾನ್ಸ್ ಹೇಗಿದೆ ಸಂದೀಪ್? ಅದ್ರ ಸರ್ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ ಸರ್. ಆಲ್ರೆಡಿ ಒಂದು ಬಾಟಲ್ ನ ಖಾಲಿ ಮಾಡ್ಬಿಟ್ಟು ಅದ್ರ ಜೊತೆಗೆ ಎಕ್ಸ್ಟ್ರಾ ಪ್ರಾಡಕ್ಟ್ ಅನ್ನ ಆಡ್ ಮಾಡ್ಲಿಕ್ಕೆ ಆಗಿದೆ ಸರ್. ನೋನಿ ಕೊಟ್ಟಿರೋರಿಗೆ ಕೆಲವರಿಗೆ ಅಶ್ವಗಂಧ, ಕ್ಯಾಲ್ಸಿಯಂ, ಪ್ರೋಟೀನ್ ಪೌಡರು ಈ ತರ ಎಕ್ಸ್ಟ್ರಾ ಪ್ರಾಡಕ್ಟ್ ಅನ್ನ ಆಡ್ ಮಾಡ್ಲಿಕ್ಕೆ ಆಗಿದೆ. ಜೊತೆಗೆ ಆಲ್ರೆಡಿ 20 ನೋನಿ ಈ ಮಂತ್ ಅಲ್ಲಿ ತಗೊಂಡಿದ್ದಾರೆ ಸರ್ ಹೊಸದಾಗಿ. 15 ನೋನಿ ಮತ್ತೆ ಆರ್ಡರ್ ಇದೆ ಸರ್. ವೆರಿ ಗುಡ್. ಆಲ್ಮೋಸ್ಟ್ 35 ನೋನಿ ರಿಪೀಟ್ ಆರ್ಡರ್ ಬಂದಿದೆ. ಎಸ್ ಸರ್, ಹೌದು ಸರ್. ವಂಡರ್ಫುಲ್. ಅದರದ್ದೇ ಅರ್ಧ PV ಜಾಸ್ತಿ ಆಗಿದೆ ಸರ್. ವೆರಿ ಗುಡ್, ವೆರಿ ಗುಡ್. ಜೊತೆಗೆ ಅವರು ಒಂದು ಪ್ರಾಡಕ್ಟ್ ಯೂಸ್ ಮಾಡಿದವರು ಈಗ 3-4 ವೆಲ್ ರೇಂಜ್ ಪ್ರಾಡಕ್ಟ್ ಬಗ್ಗೆ ಬಂದಿದೆ. ಪ್ರಾಡಕ್ಟ್ ಎಕ್ಸ್ಟ್ರಾ ಆಡ್ ಮಾಡ್ಲಿಕ್ಕೆ ಆಗಿದೆ ಸರ್. ವೆರಿ ಗುಡ್. ಒಂದು ಪ್ರಾಡಕ್ಟ್ ರಿಸಲ್ಟ್ ಬಂದಿರೋದ್ರಿಂದ ಅದ್ರ ಜೊತೆಗೆ ಇನ್ನೊಂದು 2-3 ಪ್ರಾಡಕ್ಟ್ ಹಾಗೆ ಅದು ಕವರ್ ಮಾಡ್ತಾ ಇದೆ. ವೆರಿ ಗುಡ್. ಎಸ್ ಸರ್. ಓಕೆ, ನೆಕ್ಸ್ಟ್ ಯಾವ ರೀತಿ ಇಂಟೆನ್ಷನ್ ಇಟ್ಕೊಂಡಿದ್ದೀರಾ?
ಸರ್ ನನಗೆ ಇವಾಗ ಪ್ರೆಸೆಂಟ್ ಏನ್ ಅನ್ಸಿದೆ ಅಂತಾರೆ ಸರ್, ಇವಾಗ 2 ಊರಲ್ಲಿ ಆ ಥರ ಆಗಿದೆ ಸರ್. ಈಗ ನಾನು ಪ್ಲಾನ್ ಮಾಡ್ತಿರೋದು ಅಂತೇಳಿ ಒಂದು 30 ಊರನ್ನ ಸೆಲೆಕ್ಟ್ ಮಾಡ್ಕೊಂಡು ಪ್ರತಿದಿನ ಒಂದೊಂದು ಊರಿಗೆ ಹೋಗ್ಬೇಕನ್ನೋದು ಇಂಟೆನ್ಷನ್ ಇದೆ ಸರ್. ಅಂದ್ರೆ ಒಂದು ದಿನನೂ ಖಾಲಿ ಇರಬಾರ್ದು. ಆ 30 ಊರಿಗೂ ಕೂಡ ಒಂದೊಂದು ದಿನ ಡೇಟ್ ಫಿಕ್ಸ್ ಮಾಡೋದು ಸರ್. ಇಂತಿಂಥ ಡೇಟಿಗೆ ಇಂಥ ದಿನ ಬರ್ತೀವಿ, ಏನೇ ಪ್ರಾಡಕ್ಟ್ ಇದ್ರೂ ಕೂಡ ಅಲ್ಲಿ ಅಂಥ ದಿನನೇ ರೀಚ್ ಮಾಡ್ಬೇಕನ್ನೋ ಒಂದು ಸಿಸ್ಟಮ್ನ ಕ್ರಿಯೇಟ್ ಮಾಡ್ಬೇಕಂತೇಳಿ ಇಂಟೆನ್ಷನ್ ಬಂದಿದೆ ಸರ್. ಸೂಪರ್, ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ನಿಮ್ಮ ಇಂಟೆನ್ಷನ್ಗೆ ನಿಮ್ಮ Yes. ಪರ್ಪಸ್ ತುಂಬಾ ಎದ್ದು ಕಾಣ್ತಾ ಇದೆ, ಯಾವ ತರ ರೀಚ್ ಮಾಡಬೇಕು ಅಂತ. Yes, sir. ನೀವು ಬ್ರ್ಯಾಂಡ್ ಅಂಬಾಸಿಡರ್ ಆಗ್ಬೋದು ನೋನಿಗೆ. ನೋನಿ ನನ್ನ ಕಂಪನಿ, ಓನ್ ನನ್ನ ಪ್ರಾಡಕ್ಟ್, ನೋನಿಗೆ ನಾನೇ ಓನರ್ ಅಂತ ಅನ್ಕೊಂಡು, ನಿಮ್ಮ ಓನ್ ಪ್ರಾಡಕ್ಟ್ ಅಂತ ಅನ್ಕೊಂಡು ಒನ್ ಸಿಂಗಲ್ ಪ್ರಾಡಕ್ಟ್ ಇಂದ ಮಿರಾಕಲ್ ಈ ರೀತಿ ಮಾಡಬಹುದು. ಅಂಡ್ ಬೋನಸ್ ಆಗಿ ಉಳಿದಿದ್ದು ಇನ್ನೇನಿದೆ ನಿಮ್ಮಲ್ಲಿ ಅನ್ನೋದು ಅವರು ಕಸ್ಟಮರ್ ಕೇಳ್ತಾರೆ. ಅದಕ್ಕೆ ಸೆಕೆಂಡ್ ಪ್ರಾಡಕ್ಟ್ ರಿಸಲ್ಟ್, ಫಸ್ಟ್ ಪ್ರಾಡಕ್ಟ್ ರಿಸಲ್ಟ್ ಬಂದಾಗ ಸೆಕೆಂಡ್ ಪ್ರಾಡಕ್ಟ್ ಗೆ, ಮೂರನೇ ಪ್ರಾಡಕ್ಟ್ ಗೆ ನಾವು ಅಷ್ಟೊಂದು ಎಫರ್ಟ್ ಹಾಕ್ಬೇಕಂತಿರೋದಿಲ್ಲ ಪ್ರಾಡಕ್ಟ್ ಮೂವ್ ಆಗ್ಲಿಕ್ಕೆ. Yes, sir. ಕರೆಕ್ಟ್. ವಂಡರ್ಫುಲ್ ರಿಸಲ್ಟ್. ಥ್ಯಾಂಕ್ ಯು ಫಾರ್ ಶೇರಿಂಗ್ ಸಂದೀಪ್, ಆಲ್ ದ ಬೆಸ್ಟ್. Thank you, sir. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ಈ ರೀತಿನೂ ಮಿರಾಕಲ್ ಆಗತ್ತೆ. ಸೊ 35-40 ಬಾಟಲ್ ಲಾಸ್ಟ್ ಮಂತ್ ಇಂದು. ಈಗ ನೋಡಿ, ಲಾಸ್ಟ್ ಕಳೆದ ಮಂತ್ ಎಫರ್ಟ್ ಏನಿದೆ ಅದಕ್ಕೆ ಇದಕ್ಕೆ ಶುರು ಆಗಿದ್ ಏನಂದ್ರೆ ಕಳೆದ ಫಸ್ಟ್ 1 ನೋನಿ, ಅಂಡ್ ಅದ ರಿಸಲ್ಟ್ ಅನ್ನ ಶೇರ್ ಮಾಡಿದ್ದು 3 ನೋನಿ, ಆಮೇಲೆ ಅಲ್ಲಿಂದ 8, ಅಲ್ಲಿಂದ 20. ಅಂಡ್ ಅವರು ಅಬ್ಸರ್ವ್ ಮಾಡಿರ್ಬೋದು, ನೀವು ಅವ್ರು ಕೇಳಿದ್ದು 1 ವಾರದಲ್ಲಿ ಪ್ರಾಡಕ್ಟ್ ಅನ್ನ ಅವ್ರು ಬೇರೆಯವ್ರಿಗೆ ಶೇರ್ ಮಾಡ್ತಾ ಇದ್ರು ಅಂಡ್ ರಿಸಲ್ಟ್ ಅನ್ನ ಹಂಚ್ಕೊಂತ ಇದ್ರು ಅಂತ. ಅದೇ ನಮ್ಮ ನೋನಿಯ ಮ್ಯಾಜಿಕ್ ಏನಂದ್ರೆ, ಅಷ್ಟು ಲೆವೆಲ್ಗೆ ಜನರ ಆರೋಗ್ಯ ಹದಗೆಟ್ಟಿರೋದ್ರಿಂದ ಇನ್ನೇನು ಯಾವ್ದು ಕಾಯಿಲೆ ಇಲ್ಲ, ಏನು ಪ್ರಾಬ್ಲಮ್ ಇಲ್ಲ ಅಂತ ನಿಮ್ಗೆ ಇವನ್ 1 ಪರ್ಸನ್ ಸಿಗೋದು ಕಷ್ಟ ನಮ್ ದೇಶದಲ್ಲಿ, ಆಯ್ತಾ? ಕೋಟಿಗೊಬ್ರು ಸಿಗ್ಬೋದು. ಹಾಗಿದ್ದಾಗ ಅವರಿಗೆ ಇಮ್ಮಿಡಿಯೇಟ್ ನೋನಿ ಇನ್ಸ್ಟೆಂಟ್ 1 ವೀಕಲ್ಲಿ ರಿಸಲ್ಟ್ ಕಾಣ್ಲಿಕ್ಕೆ ಶುರು ಆಗುತ್ತೆ ಕೆಲವೊಂದು ಜಾಗದಲ್ಲಿ ಮಾತ್ರ. ಇನ್ ಮೇಜರ್ ಎಲ್ಲಾ ಕಾಯಿಲೆಗಳು 1 ವಾರದಲ್ಲಿ ಗುಣ ಆಗುದಿಲ್ಲ. ಬಟ್ ಆರೋಗ್ಯದಲ್ಲಿ ಅಭಿವೃದ್ಧಿ ಅಂತೂ ಡೆಫಿನೆಟ್ಲಿ. ಅಸಿಡಿಟಿ ಇವೆಲ್ಲ ಏನಂದ್ರೆ ಗ್ಯಾಸ್ಟ್ರಿಕ್ ಅಸಿಡಿಟಿ ಇವೆಲ್ಲ ಬೇಗನೆ ಕಾಣಿಸ್ಕೊಳುತ್ತೆ, ಇಮ್ಮಿಡಿಯೇಟ್ ರಿಸಲ್ಟ್ ಕಾಣಿಸ್ಕೊಳುತ್ತೆ. ಓಕೆ, ಇನ್ನ ನಮ್ಮ ಶೇಪ್ ಶಿಫ್ಟ್ ಅಲ್ಲಿ 2 ಪ್ರಾಡಕ್ಟ್ ಇದೆ, ಒಂದು ಗ್ಲೋ ಬೂಸ್ಟ್, ಒಂದು ಮೆಟಬಾಲಿಕ್ ಬೂಸ್ಟ್. ಅದಂತೂ ಅದ್ಭುತವಾದಂತ ರಿಸಲ್ಟ್. ನಾನು ನಮ್ಮ ಬ್ರದರ್ಗೆ ಊರಿಗೆ ನಾನು ತಗೊಂಡೋಗಿದ್ದೀನಿ. ನಾನು ಕುಡಿತಿರೋದು ನೋಡಿ ಒಂದು ಇಸ್ಕೊಂಡು ಕುಡಿದೇನೆ. ಒಂದೇ ದಿನ ಕುಡಿದಿದ್ದು, ಒಂದಿನ ಕುಡಿದಕ್ಕೆ ಇಮ್ಮಿಡಿಯೇಟ್ 2 ಬಾಟಲ್ ನಾನು ಕಳಿಸಿದ್ದೀನಿ ಬೆಂಗಳೂರು. ಇಮಿಡಿಯೇಟ್ ತಗೊಂಡೋದ್ರೆ ನಂಗೆ ಇಮಿಡಿಯೇಟ್ ಬೇಕು ಅಂತ. ಸೊ ಈ ರೀತಿ ಇನ್ಸ್ಟೆಂಟ್ ರಿಸಲ್ಟ್. ಯಾಕಂದ್ರೆ ಡಿಟಾಕ್ಸ್ ನಾನು ಈ ಕಾನ್ಸಂಟ್ರೇಷನ್ ಕೊಟ್ಟಾಗ ತುಂಬಾ ಟೈಮ್ ತಗೊಳ್ತಿತ್ತು. ಬಟ್ ಇದಂಗಲ್ಲ, ಗ್ಲೋ ಬೂಸ್ಟ್ ಇದೆಯಲ್ಲ, ಇಮ್ಮಿಡಿಯೇಟ್ ಇಂಪ್ಯಾಕ್ಟ್ ಬೀರುತ್ತೆ, ರಿಸಲ್ಟ್ ಕೊಡುತ್ತೆ. ಅಷ್ಟು ಚೆನ್ನಾಗಿರುವ ಪ್ರಾಡಕ್ಟ್ ನಮ್ಮ ಹತ್ರ ಇದೆ. ಅಂಡ್ ಜೊತೆಗೆ ಈ ವೆಲ್ ರೇಂಜ್ ಪ್ರಾಡಕ್ಟ್ ನ ಮೂವ್ ಮಾಡ್ಲಿಕ್ಕೆ ಬಹಳಷ್ಟು ಎಕ್ಸ್ಪೀರಿಯನ್ಸ್, ಸ್ವತಃ ಎಕ್ಸ್ಪೀರಿಯನ್ಸ್ ಬೇಕಾಗತ್ತೆ. ಇಲ್ಲ ಅಂದ್ರೆ ಅದ್ರಲ್ಲಿ ಏನ್ ಕಂಟೆಂಟ್ ಇದೆ ಅಂತ ನಾವು ಅದನ್ನ ಸ್ಟಡಿ ಮಾಡ್ಬೇಕಾಗತ್ತೆ. ಎಕ್ಸ್ಪೀರಿಯನ್ಸ್ ಏನಂತ ಹೇಳಿದ್ರೆ, ನಾನು ಯೂಸ್ ಮಾಡಿರೋ ಎಕ್ಸ್ಪೀರಿಯನ್ಸ್ ಅಂಡ್ ಬೇರೆಯವ್ರಿಗೆ ಕೊಟ್ಟಿರೋ ಎಕ್ಸ್ಪೀರಿಯನ್ಸ್, ಯಾವ್ದಾರಿಗೆ ಕೊಡ್ಬೋದು, ಯಾರಿಗೆ ಕೊಡಬಾರ್ದು, ಈ ಎಕ್ಸ್ಪೀರಿಯನ್ಸ್. ಇದ್ರ ಬಗ್ಗೆ ಅಷ್ಟು ಡೀಟೇಲ್ಸ್ ನಮ್ಗೆ ಗೊತ್ತಿಲ್ಲ ಅಂದಾಗ, ನಮ್ಗೆ ಹೆಲ್ತ್ ವರ್ಕ್ಶಾಪ್ ನಂತ ಒಂದು ವರ್ಕ್ಶಾಪ್ ಅನ್ನ ಅಟೆಂಡ್ ಮಾಡಿದಾಗ, ಸೊ ನಮ್ಗೆ ಯಾವ ಪ್ರಾಡಕ್ಟ್ ಯಾವ್ದು ಬಳಸಬಾರ್ದು, ಯಾವ್ದ್ರಲ್ಲಿ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಇದೆ, ಕಂಟೆಂಟ್ಸ್ ಏನಿದೆ, ಯಾವ ರೀತಿ ಅದು ನಮ್ಗೆ ಹೆಲ್ಪ್ ಆಗುತ್ತೆ, ಯಾವ ಪ್ರಾಬ್ಲಮ್ಗೆ ನಾವು ಇದನ್ನ ಸಜೆಸ್ಟ್ ಮಾಡ್ಬೋದು ಅನ್ನೋದನ್ನ ತುಂಬಾ ನೀಟಾಗಿ ಗೊತ್ತಾಗತ್ತೆ. ಒಂದ್ಸರಿ ಹೆಲ್ತ್ ವರ್ಕ್ಶಾಪ್ ಅಟೆಂಡ್ ಮಾಡ್ಕೊಂಡಿವಿ ಅಂತ ಹೇಳಿದ್ರೆ, ಸೊ ನಾವು ಪ್ರಾಡಕ್ಟ್ ಅನ್ನ ನಾವು ಯೂಸ್ ಮಾಡಿ ಬೇರೆಯವರಿಗೆ ಕೊಡ್ಲಿಕ್ಕೆ ಶುರು ಆಗುತ್ತೆ. ಸೊ ನಮ್ ಜೊತೆ ಇನ್ನೊಬ್ರು ಇಲ್ಲಿ ವ್ಯಕ್ತಿ ಇದ್ದಾರೆ, ಲೀಡರ್ ಇದ್ದಾರೆ. ಅವರು ಹೆಲ್ತ್ ವರ್ಕ್ಶಾಪ್ ಅನ್ನ ಬಿಗಿನಿಂಗ್ ಅಟೆಂಡ್ ಮಾಡ್ಕೊಳ್ತಾರೆ. ಅಂಡ್ ಇಲ್ಲಿ ಏನು ರೂಲ್ಸ್ ಏನಿದೆ, ಅಲ್ಲಿ ಹೆಲ್ತ್ ವರ್ಕ್ಶಾಪ್ ಅಟೆಂಡ್ ಮಾಡಿದ ನಂತರ ಏನೆಲ್ಲ ಅಟೆಂಡ್ ಮಾಡಬೇಕು ಎಲ್ಲ ರೀಕ್ರಿಯೇಷನ್ ಅಲ್ಲಿ ಅಟೆಂಡ್ ಮಾಡ್ಕೊಂಡು ಒಂದಿಷ್ಟು ಜನಕ್ಕೆ ಅವರೇ ಹೇಳ್ತಾರೆ ಎಷ್ಟು ಜನಕ್ಕೆ ಹೆಲ್ತ್ ವರ್ಕ್ಶಾಪ್ ಕರೆದಿದೆ, ಎಷ್ಟು ಜನ ಬಂದಿದ್ದಾರೆ, ಅಟೆಂಡ್ ಮಾಡಿದ್ದಾರೆ ಅವ್ರ ಕಡೆಯಿಂದ ಅಂತ. ಇವತ್ತೇನಾಗಿದೆ ಅಂದ್ರೆ, ಅವರ ಬಿಸ್ನೆಸ್ ನ ಭಾಗಶಃ ಅರ್ಧ ಭಾಗ ಆಲ್ಮೋಸ್ಟ್ ಅವರ ಲಾಸ್ಟ್ ಎಫರ್ಟಿಗೆ ರಿಟರ್ನ್ಸ್ ಬರ್ತಾ ಇದೆ. ಅಂದ್ರೆ ಹೆಲ್ತ್ ವರ್ಕ್ಶಾಪ್ ಮೊದಲು ಮಾಡಿದಂತ ಎಫರ್ಟ್ ಏನಿದೆ, ಅವ್ರ ಕಸ್ಟಮರ್ ಹೆಲ್ತ್ ವರ್ಕ್ಶಾಪ್ ಅಟೆಂಡ್ ಮಾಡಿಸಿದ್ದು, ಅಲ್ಲಿಂದ 50% BV ಆರಾಮಾಗಿ ಬರುತ್ತೆ. ಯಾಕಂತ ಹೇಳಿದ್ರೆ ಅವ್ರು ರಿಪೀಟ್ ಆರ್ಡರ್ ಮಾಡ್ತಾರೆ. ಜನ ಹೆಲ್ತ್ ವರ್ಕ್ಶಾಪ್ ಬಂದು ರಿಪೀಟ್ ಆರ್ಡರ್. ಈಗ ಸಂದೀಪ್ ಅವ್ರದ್ದು 35 ನೋನಿ ಹೇಗೆ ಈ ಮಂತ್ ಅಲ್ಲಿ ಆರ್ಡರ್ ಬಂದಿದೆ, ಆ ತರ ನೀವು ಆರ್ಡರ್ ಇದೆ ರಿಪೀಟ್ ಆರ್ಡರ್ಗೆ ನಿಮ್ಮ ಎಫರ್ಟ್ ಬಹಳ ಕಡಿಮೆ ಇರುತ್ತೆ. ಈ ರೀತಿ ಈಸಿಯಾಗಿ ಈ ಮಂತ್ ಬಹಳ ಬಿಸಿ ಇದ್ರು ಅವರ ಟೈಟಲ್ ಅಥವಾ ಏನು ಗೋವಾ ಕ್ವಾಲಿಫಿಕೇಶನ್ ಇವೆಲ್ಲ ಈಸಿಯಾಗಿ ಸ್ಮೂತ್ ಆಗಿ ಮೂವ್ ಆಗ್ತಿದೆ. ಸುರೇಶ್ ಅವರು
ಸುರೇಶ್ ಅನ್ಮ್ಯೂಟ್ ಮಾಡ್ಕೊಂಡು ನಿಮ್ ಶೇರ್ ಮಾಡಿ. ಹೆಲ್ತ್ ವರ್ಕ್ಶಾಪ್ ಅಲ್ಲಿ ವೆಲ್ ರೇಂಜ್ ಪ್ರಾಡಕ್ಟ್ ಅಲ್ಲಿ ಯಾವ ರೀತಿ ನಿಮ್ಗೆ ರಿಸಲ್ಟ್ ಅಂಡ್ ಅದನ್ನ ಯಾವ ರೀತಿ ಮೂವ್ಮೆಂಟ್ ಆಗ್ತಾ ಇದೆ? ನಮಸ್ತೆ ಸರ್, ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನಾನು ಹೆಲ್ತ್ ವರ್ಕ್ಶಾಪ್ ಅಟೆಂಡ್ ಮಾಡಿದ್ಮೇಲೆ ನಾನೇನು ಅಂತ ಅರ್ಥ ಆಗೋಯ್ತು, ಆರೋಗ್ಯ ಏನು ಅಂತ ಇಂಪ್ರೂವ್ ಆಗೋಯ್ತು. ಅದಾದ್ಮೇಲೆ ನಂತರನೇ ಯಾಕೆ ಕೊಡಬಾರ್ದು ಇನ್ನೂ ಒಬ್ಬರಿಗೆ ಅಂತ ಅಂದ್ಬಿಟ್ಟು ಈ ರೀತಿ ಶೇರ್ ಮಾಡ್ತಾ ಬಂದೆ. ಆ ಹೆಲ್ತ್ ವರ್ಕ್ಶಾಪ್ ಬಿಲ್ಟ್ ಮಾಡ್ತಾ 16 ಅಂದ್ರೆ 13 ಕಪಲ್ 3 ಸಿಂಗಲ್ ಅಟೆಂಡ್ ಮಾಡಿಸಿದಾಗ ಒಬ್ಬೊಬ್ರು ಒಂದೊಂದು ಮಂತ್ ಪ್ರಾಡಕ್ಟ್ ತಗೊಂತಾ ಇದ್ದಾರೆ. ನನಗೆ ಮೊದಲು ನಾನು ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ದಾಗ ಎಷ್ಟು BV ಬರ್ತಾ ಇದೆ ಅಂತ ನನಗೆ ಗಮನಿಸಿಲ್ಲ, ನೋಡ್ತಿರ್ಲಿಲ್ಲ. ಹೆಲ್ತ್ ವರ್ಕ್ಶಾಪ್ ಬಂದ್ಮೇಲೆ ಬಂತು ಡೈರೆಕ್ಟರ್ ಲೆವೆಲ್ಗೆ ರೀಚ್ ಆಗಕ್ಕೆ ಇನ್ನಷ್ಟು ಹತ್ರದಲ್ಲಿದ್ದೀನಿ ಅಂತ. ಅಲ್ಲಿವರೆಗೂ BV ಬರ್ತಾ ಇತ್ತು. ಇನ್ನು ಇಷ್ಟ್ಯಾಕೆ ರೀಚ್ ಮಾಡಬಾರ್ದು ಅಂತ ನಾನು ಸೆಲ್ಫ್ BV ಸ್ವಲ್ಪ ಮಾಡ್ತಿದ್ದೆ. ಆಗಾಗ ಮತ್ತೆ ಇನ್ನೊಂದು ತಿಂಗಳಿಗೆನೆ ಗೋವಾ ಕ್ವಾಲಿಫಿಕೇಶನ್ ಬಂದ್ಬಿಡ್ತು, ಪ್ರಿಪೇರ್ಡ್ ಕಸ್ಟಮರ್ ಬಂತು, ಈಸಿಯಾಗಿ ಡೈರೆಕ್ಟರ್ ರೀಚ್ ಮಾಡ್ತಾ ಗೋವಾ ಕ್ವಾಲಿಫಿಕೇಶನ್ ಆಗ್ತಾ ಬಂದ್ಬಿಡ್ತು. ಈ ಕಸ್ಟಮರ್ಸ್ ಯಾವ ರೀತಿ ಇದಾರೆ ಅಂದ್ರೆ, ಈಗ ಈ ತಿಂಗಳು ತಗೊಂಡಿದ್ದಾರೆ, ತಿಂಗಳ ಮೇಲೆ 10 ದಿವಸ ಬರುತ್ತೆ, 15 ದಿವಸ ಬರುತ್ತೆ. ಆ ತಿಂಗಳಲ್ಲಿ ಅದೇನ್ ರಿಕ್ವೈರ್ಮೆಂಟ್ ಇದೆ, ನನಗೆ ಸುರೇಶ್ ಇಂಥದ್ದು ಬೇಕು ಅಂತಾಗ ಅವ್ರಿಗೆ ಇಮಿಡಿಯೇಟ್ ಆಗಿ ಅವ್ರಿಗೆ ತಲುಪಿಸ್ತಾ ಇದ್ದೀನಿ. ಅದು 2 ತಿಂಗಳು ತಗೊಂಡವ್ರು 3ನೇ ತಿಂಗಳಲ್ಲಿ ಇದು ಬೇರೆ ಏನ್ ಬೆನಿಫಿಟ್ ಇದೆ, ಯಾವ ರೀತಿ ಇದೆ ಅಂದಾಗ ನೀವು ಅಡ್ವೈಸರ್ ಆಗಲಿ ಅಥವಾ ಪ್ರಿಪೇರ್ಡ್ ಕಸ್ಟಮರ್ ಆದ ಈ ತರ ಫ್ರೀ ಪ್ರಾಡಕ್ಟ್ ಬರುತ್ತೆ ಅಂದಿದ್ದಕ್ಕೆ ಇಬ್ರು ಪ್ರಿಪೇರ್ಡ್ ಕಸ್ಟಮರ್ ಆಗಿದ್ದಾರೆ. ಅವ್ರಿಗೆ ಆ ಕಸ್ಟಮರ್ ಕೊಡ್ತಾ ಅವ್ರಿಗೆ ಬೆನಿಫಿಟ್ ಏನು, ಅವ್ರ ಲಾಯಲ್ಟಿ ಸಮೇತ ಅವರಿಗೆ ಪ್ರಮೋಟ್ ಮಾಡ್ತಾ ಅವ್ರಿಗೆ ಕೊಟ್ಬಿಡ್ತಾ ಫ್ರೀ ಪ್ರಾಡಕ್ಟ್ ಸಮೇತ ಕೊಟ್ಬಿಡ್ತಾ ಇದ್ದೀನಿ. ಆ ರೀತಿ ಇದ್ರಲ್ಲಿ ಯಾವ ರೀತಿ ಏನ್ ಸಿಗುತ್ತೆ, ಹೆಲ್ತ್ ವರ್ಕ್ಶಾಪ್ ನಿಂದ ನಿಮ್ಗೆ ರೆಗ್ಯುಲರ್ ಎಷ್ಟು ಕಸ್ಟಮರ್ ಪ್ರಾಡಕ್ಟ್ ಯೂಸರ್ ಆಗಿದ್ದಾರೆ ಇವಾಗ? ಈಗ 12 ಕಸ್ಟಮರ್ ರೆಗ್ಯುಲರ್ ಆಗಿ ಯೂಸರ್ ಆಗಿದ್ದಾರೆ. ಈಗ ಆ Super. ಯೂಸರ್ ಆಗಿರೋದ್ರಿಂದ ಅವ್ರಿಗೆ ಏನ್ ಬೇಕು ಸುಮ್ನೆ ಕಾಲ್ ಮಾಡಿ ನಾನು ಒಂದು ವಾರ 10 ದಿವಸಕ್ಕೋಸ್ಕರ ಆಗಿದ್ದೀರಿ ಆರಾಮಾಗಿ ವಿಚಾರಿಸ್ತಾ ಇರ್ತೀನಿ, ಜ್ಞಾಪಸಾಗ ಒಳ್ಳೇದಾಯ್ತು, ಇಂಥ ಪ್ರಾಡಕ್ಟ್ ನನಗೆ ಬೇಕು, ಇಂಥದ್ದು ಬೇಕು ನನಗೆ ಅಂತಾರೆ. ಅವ್ರಿಗೆ ತಲುಪಿಸ್ತಾ ಇರ್ತೀನಿ, ಅದು ಬಿಲ್ ಆಗ್ತಾ ಇದೆ, ಆರಾಮಾಗಿ ನನಗೆ BV ಬರ್ತಾ ಇದೆ. ಅವ್ರು ಹೆಲ್ತು ಚೆನ್ನಾಗಿದ್ದಾರೆ, ತುಂಬಾ ಅವ್ರ ಫಂಕ್ಷನಿಗೆ ಕರಿತಿದ್ದಾರೆ ನನ್ನ, ಚೆನ್ನಾಗಿದೀವಿ ಈಗ ಈ ರೀತಿ ನಮ್ಮನೆ ಊರಿಗೆ ಬಂದೋಗ್ಬಾರ್ದಾ ಅಂತ. ಬಹಳ ವರ್ಷ ಆಗಿತ್ತು ಅವ್ರ ಊರಿಗೆ ಹೋಗೇ ಇಲ್ಲ ನಾನು, ನಮ್ಮೂರ್ಗೊಂದ್ಸರಿ ಬಂದೋಗ್ಬಾರ್ದಾ ಅಂತಾರೆ. ಯಾರು ಅಷ್ಟು ಚೆನ್ನಾಗಿದ್ದಾರೆ, ಈಗ ಅಷ್ಟು ಆರೋಗ್ಯ ಪಡ್ಕೊಂತಿದ್ದಾರೆ. ಮತ್ತೆ ಇನ್ನು ಈಗ ಇನ್ನು ಹೆಲ್ತ್ ವರ್ಕ್ಶಾಪ್ ಮತ್ತೆ ಅವ್ರನ್ನ ಇನ್ಸ್ಪೈರ್ ಆಗಿ 3 ಕಪಲ್ ಆಲ್ರೆಡಿ ರಿಜಿಸ್ಟರ್ ಆಗಿ ವೇಟಿಂಗ್ ಅಲ್ಲಿ ಇದ್ದಾರೆ ಓಹ್ ಹೆಲ್ತ್ ವರ್ಕ್ಶಾಪ್ಗೆ. ಸೂಪರ್. ಇನ್ನೊಂದು ಕಪಲ್ ವೇಟಿಂಗ್ ಅಲ್ಲಿ ಇದ್ದಾರೆ, ಡೇಟ್ ಹೇಳಿ ನಾನು ರಿಜಿಸ್ಟರ್ ಮಾಡ್ಕೊಂತೀನಿ ಅಂತ. ಒಂದು ಸಿಂಗಲ್ ಡೇಟ್ ಹೇಳಿ ರಿಜಿಸ್ಟರ್ ಮಾಡ್ಕೊಂತೀನಿ ಅಂತ ವೇಟಿಂಗ್ ಅಲ್ಲಿ ಇದ್ದಾರೆ. 3 ಕಪಲ್ ಆಲ್ರೆಡಿ ರಿಜಿಸ್ಟರ್ಡ್. ಎಸ್, ಡೇಟ್ ಗುಡ್ ಹೇಳಿದ್ರೆ ನ್ಯೂಸ್. ಅವ್ರು ನಾಳೆ ಕರ್ಕೊಂಡ್ ಅನೌನ್ಸ್ ಬರ್ತೀನಿ. ಆಗುತ್ತೆ ನಿಮ್ಗೆ. ಎಸ್ ಸರ್. 3 ಜೊತೆಗೆ ಇವಾಗ 4 ಕಪಲ್ ಆಗ್ಬಿಡುತ್ತೆ, 1 ಸಿಂಗಲ್ ಆಗುತ್ತೆ. ಹೆಲ್ತ್ ವರ್ಕ್ಶಾಪ್ ಆಲ್ರೆಡಿ ರೆಡಿ ಇರ್ತಾರೆ. ಆ ರೀತಿ ಹೆಲ್ತ್ ಬಗ್ಗೆ ನಾನು ಆ ತರ ಅವೇರ್ನೆಸ್ ಕೊಡ್ತಾ ಇದ್ದು, ಎಲ್ಲಿ ಮಾತಾಡಿದ್ರು ಹೆಲ್ತ್ ಬಗ್ಗೆ ಮಾತಾಡ್ತಿದ್ದೀನಿ. ಪ್ರಾಡಕ್ಟ್ ಈ ತರ ಹಿಂಗ್ ಮಾಡಿ ಈ ತರ ಅನ್ನೋದಕ್ಕಿಂತ ಹೆಲ್ತ್ ಈ ರೀತಿ ಚೆನ್ನಾಗಿರುತ್ತೆ ಅಂತ ಹೇಳೋದ್ರಿಂದ ಅದೇನೋ ಒಂದು ಕೊಟ್ಟು ನೋಡೋಣ ಅಂತ ಒಂದೊಂದು ಕೊಡ್ತಾ 2 ಬಳಸ್ತಾ ಇದ್ದಾರೆ. ಈಗ ಶುಗರ್ ಪೇಷಂಟ್ಸ್ ಈಗ ಲಾಸ್ಟ್ ಮಂತ್ ಹೇಳಿದ್ದಕ್ಕೆ ಅವ್ರು ಈಗ ಅದೇನ್ ಕೊಡ್ತಿರೋ ಕೊಡಿ ಅಂತ ಅಂದ್ಬಿಟ್ಟು ಈಗ ಮೊನ್ನೆ ಬಂದು ಪ್ರಾಡಕ್ಟ್ ತಗೊಂಡೋಗಿದ್ದಾರೆ. ಅವರಿಂದ ಒಂದು Very good. 60 PV ಅವ್ರದ್ದು ಐಡಿ ಮಾಡಿ ಈ ರೀತಿ ಮಾಡ್ತಿದ್ದೀನಿ. ತುಂಬಾ ಈಸಿ ಆಗಿದೆ, ಅವ್ರಿಗೆ ಹೆಲ್ತ್ ಕೊಡಿಸ್ತಿದ್ದೀನಿ, ನನಗೆ PVನೂ ಬರ್ತಿದೆ, ರೆಗ್ಯುಲರ್ ಕಸ್ಟಮರ್ ಆಗಿದ್ದಾರೆ. ಜೊತೆ ಈ ಪ್ರಿಫರ್ಡ್ ಕಸ್ಟಮರ್ಗೆ ನಾಳೆಯಿಂದ ನಾನು ಒಂದು ಫೀಲ್ಡ್ ವರ್ಕ್ ನಾಳೆಯಿಂದ ಹೊರಗಡೆ ಹೊರಡಕ್ಕೆ ಶುರು ಮಾಡಿದ್ದೀನಿ, ಪ್ಲಾನ್ ಮಾಡಿದ್ದೀನಿ. ಒಂದು ಅರ್ಧ ಹೆಲ್ತ್ ಬಗ್ಗೆ, ಇನ್ನೊಂದು ಅರ್ಧ ಡೈಲಿ ಯೂಸ್ ಪ್ರಾಡಕ್ಟ್ ಬಗ್ಗೆ ಮಾಡೋಣ ಅಂತ ಒಂದು ದೊಡ್ಡ ಬ್ಯಾಗು ರೆಡಿ ಮಾಡಿದ್ದೀನಿ. ಬ್ಯಾಗ್ ತುಂಬಿಸ್ಕೊಳ್ಳಕ್ಕೆ ರೆಡಿ ಇದೀನಿ ಸರ್, ಬ್ಯಾಗ್ ತುಂಬಿಸ್ಕೊಂಡು ನೋಡೋಣ ಅಂತ ರೆಡಿ ಇದೀನಿ ಸರ್. ವೆರಿ ಗುಡ್ ಸರ್. ಆಮೇಲೆ ನೋನಿ ಬಗ್ಗೆ ಎಷ್ಟು ಕಾನ್ಫಿಡೆಂಟ್ ಅಂದ್ರೆ, ಈ ಸಂದೀಪ್ ಅವ್ರು ನೋಡಿದಾಗ ಇನ್ನೂ ಬಹಳ ಖುಷಿ ಆಯ್ತು. ನೋನಿ ಬಗ್ಗೆ ಏನ್ ಯಾಕೆ ಕೇಳಕ್ ಇಷ್ಟಪಡ್ತಿದೀನಿ ಅಂತಂದ್ರೆ, ಅದೇ ಒಂದ್ಸಾರಿ ಹೇಳಿದ್ದೆ, ಒಬ್ಬ ಅಜ್ಜಿ 80 ವರ್ಷದ ಅಜ್ಜಿ 20 ದಿವಸದಲ್ಲಿ ಎದ್ದು ಓಡಾಡ್ಬಿಡ್ತು ಅಂತ. ಆ ನೋನಿಯಿಂದಲೇ ಓಡಾಡ್ತು. ನಾನು 2 ಟೈಮ್ ಕೊಡ್ಬೋದು ಈ ರೀತಿ ಅಜ್ಜಿ ಅಲ್ವಾ ಅಂತಂದೆ. ಏನ್ ಹುಷಾರೇನಿರಲಿಲ್ಲ, ನಾರ್ಮಲ್ ಆಗಿ ಮಲಗಿತ್ತು ಅಂತ, ಯಾವುದೇ ಮಾತ್ರೆ ಕೊಡ್ತಿಲ್ಲ ಅಂತ. ನೋನಿ ಈ ರೀತಿ ಏನೋ ಕೊಡ್ತೀರಾ ಎಲ್ಲಾರ್ಗು, ನಮಗೂ ಏನಾರ ಕೊಡಿ ಅಜ್ಜಿಗೆ ಅಂತ ನೋನಿ ಕೊಟ್ಟು ಕಳಿಸಿದೆ ಈ ರೀತಿ ಅಂತ. 20 ದಿನಕ್ಕೆ ಎದ್ದು ಓಡಾಡ್ತಾವ ಅಜ್ಜಿ. ಆ ನೋನಿ Very good. ಎನ್ರಿಚ್ ವಿತ್ ಕೋಕಮ್ ಅಂತ ಇದೆಯಲ್ಲ, ಅದು ಎನ್ರಿಚ್ ಅಂದ್ರೆ ಏನು ಅಂತ EN ಅಂತ ನಾನು ಅಬ್ಸರ್ವೇಷನ್ ಮಾಡ್ತೀನಿ. ನನಗೂ ಮತ್ತೆ ನಿಮಗೂ ರಿಚ್ನೆಸ್ ಕೊಡೋ ಅಂತ ನೋನಿ ಅಂತ ಹೇಳಬಲ್ಲೆ ಅದನ್ನ. ಬಹಳ ವರ್ಷದಿಂದ Very ನೋನಿ good. ಫಾಲೋ ಮಾಡ್ತಿದ್ದೀನಿ. ಆ ನೋನಿಯಲ್ಲಿ ಅಮೃತ Thank you, ಇದೆ sir. ಅಂತ. ಥ್ಯಾಂಕ್ ಯು ಸರ್, ಅವಕಾಶ ವಂಡರ್ಫುಲ್. ಕೊಟ್ಟಿದ್ದು. ಥ್ಯಾಂಕ್ ಯು ಸುರೇಶ್ ಸರ್. ನೋಡಿ, ಇಷ್ಟು ಈಸಿಯಾಗಿ ಮೋದಿ ಕೇರ್ ಬಿಸ್ನೆಸ್ ಅನ್ನ ಕೆಲವೊಂದು ಸಿಸ್ಟಮ್ ಅನ್ನ ಬೆನಿಫಿಟ್ ಅನ್ನ ಪಡ್ಕೊಳ್ಳೋದ್ರ ಮೂಲಕ ಅಪ್ಲೈನ್ ಲೀಡರ್ಸ್ ಏನ್ ಕ್ರಿಯೇಟ್ ಮಾಡಿದ್ದಾರೆ, ಸಿಸ್ಟಮ್ ಏನ್ ಕ್ರಿಯೇಟ್ ಆಗಿದೆ, ಅದರ ಬೆನಿಫಿಟ್ ಅನ್ನು ತಗೊಂಡು ಬಹಳ ಈಸಿಯಾಗಿ ಇವೆಲ್ಲ ಏನಂದ್ರೆ ಸ್ಮಾರ್ಟ್ನೆಸ್ ಅಂದ್ರೆ ಇದೆ. ಸಿಂಪಲ್ ಆಗಿ ಅವರ ಹೆಲ್ತ್ ವರ್ಕ್ಶಾಪ್ ಕಸ್ಟಮರ್ ಏನ್ ಪ್ರೊಡಕ್ಟಿವ್ 12 ಮೆಂಬರ್ಸ್ ಯೂಸ್ ಮಾಡಿದ್ದಾರೆ, ಅವ್ರಿಗೆ ಮಾತಾಡಿದ್ದು ಯಾರು ಅಂದ್ರೆ ಹೆಲ್ತ್ ವರ್ಕ್ಶಾಪ್ ನ ಟ್ರೈನರ್ ಸುರೇಶ್ ಸರ್ ಅಲ್ಲ. ಟ್ರೈನರ್ ಮಾತಾಡಿದ್ದಾರೆ, ಸಿಸ್ಟಮ್ ಮಾತಾಡಿದೆ. ಅಲ್ಲಿ ಅವತ್ತೇನ್ ಟ್ರೈನಿಂಗ್ ಮಾಡಿದ್ದಾರೆ ಆ ಟ್ರೈನರ್ಸ್ ಅವ್ರಿಗೆ ಪ್ರಾಡಕ್ಟ್ ತಗೊಳ್ಳೋ ಹಾಗೆ ಅರ್ಥ ಮಾಡಿಸಿದ್ದಾರೆ. ಸಿಸ್ಟಮ್ ಅರ್ಥ ಮಾಡಿಸಿದೆ, ಅವರಿಗೆ ಪ್ರಾಡಕ್ಟ್ ಜಸ್ಟ್ ಡೆಲಿವರಿ ಕೊಡ್ತಾ ಇದ್ದಾರೆ. ಅವ್ರ ರಿಪೀಟ್ ಆರ್ಡರ್ ಬರ್ತಿದೆ, ಅವ್ರನ್ನ ಜಸ್ಟ್ ಕೇರ್ ಮಾಡ್ತಿದ್ದಾರೆ, ಕ್ಯಾಶುವಲ್ ಟಾಕ್ ಮಾಡ್ತಿದ್ದಾರೆ. ಆ ಟಚ್ ಇದ್ರಿಂದ ಅವ್ರಿಗೆ ರಿಪೀಟ್ ಆರ್ಡರ್ ಬರ್ತಾ ಇದೆ.
ಇನ್ನ ಅವರು ಆ ರಿಸಲ್ಟ್ ಅನ್ನ ತಗೊಂಡು ಇನ್ನ ಶೇರ್ ಮಾಡ್ಲಿಕ್ಕೆ ಶುರು ಮಾಡಿಲ್ಲ. ಇನ್ನು ಸುರೇಶ್ ಅವರು ಆ 12 ಮೆಂಬರ್ಸ್ ನ ರಿಸಲ್ಟ್ ಏನ್ ಬಂದಿದೆ ಅದನ್ನ ತಗೊಂಡು ನೆಕ್ಸ್ಟ್ ಕನೆಕ್ಟ್ ಮಾಡಿದ್ರೆ ಇನ್ನು ಅವ್ರ ಕಡೆಯಿಂದ 5 ಜನ ಅಂದ್ರೂ 50-60 ಜನ ಅವ್ರ ಹೆಲ್ತ್ ವರ್ಕ್ಶಾಪಿಗೆ ಆರಾಮಾಗಿ ನೆಕ್ಸ್ಟ್ ಹೆಲ್ತ್ ವರ್ಕ್ಶಾಪಿಗೆ ಬರ್ಬೋದು. ಓಕೆ, ಸೊ ನೆಕ್ಸ್ಟ್ ಹೆಲ್ತ್ ವರ್ಕ್ಶಾಪ್ ಯಾವಾಗ ಸಿಗುತ್ತೆ, ನಮಗೆ ಯಾವಾಗ ಸಿಗುತ್ತೆ? ಬಹಳ ಜನ ಇಲ್ಲಿ ಹೊಸಬರು ಇದ್ದೀರಿ. ಹೆಲ್ತ್ ವರ್ಕ್ಶಾಪ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ನಾಳೆ ದಿವಸ ಇನ್ನೊಬ್ರು ಲೀಡರ್ ನಿಮ್ ಜೊತೆ ತಿಳಿಸ್ಕೊಡ್ತಾರೆ. ಅದ್ರ ಡೇಟ್ ಸಹಿತ ಅನೌನ್ಸ್ ಆಗ್ತಾ ಇದೆ. ಪ್ಲೇಸ್, ಡೇಟ್ ಎಲ್ಲ ನಾಳೆ ಅನೌನ್ಸ್ ಆಗ್ತಾ ಇದೆ. ಓಕೆ, ರೆಡಿ ಇಟ್ಕೊಂಡಿರಿ. ಈಗ ಸುರೇಶ್ ಹೇಳಿದ್ರೆ 4-5 ಫ್ಯಾಮಿಲಿ ನಮ್ಗೆ ರೆಡಿ ಇದ್ದಾರೆ, 3 ಜನ ಸಿಂಗಲ್ ರೆಡಿ ಇದ್ದಾರೆ, ವೇಟಿಂಗ್ ಅಲ್ಲಿ ಇದ್ದಾರೆ ಅಂತ. ಕೆಲವರು ಆಲ್ರೆಡಿ ರಿಜಿಸ್ಟರ್ ಆದವರು ಇದ್ದಾರೆ. ಯಾಕಂದ್ರೆ ರಿಜಿಸ್ಟ್ರೇಷನ್ ಲಿಂಕ್ ಯಾವತ್ತೂ ಓಪನ್ ಇತ್ತು, ಬಟ್ ನಿಮ್ಗೆ ಗೊತ್ತಿಲ್ಲ ಅಷ್ಟೇ. ಯಾವಾಗ್ಲೂ ಅದು ಓಪನ್ ಇರುತ್ತೆ, ಏನೋ ನಾವ್ ಯಾರು ಬ್ಲಾಕ್ ಮಾಡಿಲ್ಲ ಅದನ್ನ, ಬಟ್ ಈಸಿ ಆಗಿ ಸಿಸ್ಟಮ್. ಸೊ ನಾವು ಬಿಗಿನಿಂಗ್ ಡೇಸ್ ಅಲ್ಲಿ ಮೋದಿ ಕೇರ್ನ ಸ್ಟಾರ್ಟ್ ಮಾಡಿ ನಾನ್ ನೋಡಿದಾಗ ಬೇರೆ ಎಲ್ಲ ಪ್ರಾಡಕ್ಟ್ ನ ಡೆಮೋ ಮಾಡಿ ಅರ್ಥ ಮಾಡಿಸ್ಬೋದಿತ್ತು. ಯಾಕಂದ್ರೆ ಸ್ಟೆರಿಕ್ಲಿನ್ ಡೆಮೋ ಮಾಡ್ತೀವಿ, ಸೋಪ್ ಡೆಮೋ ಮಾಡ್ತೀವಿ, ಬಿ ಅಂಡ್ ಬ್ಲೋನು ಹೋಗಿ ಮನೆಗೆ ಹೋಗಿ ಉಜ್ಜಿ ತೋರಿಸ್ಬಿಡ್ಬೋದು ಅಲ್ವಾ. ಸ್ಪಿಕ್ ಅಂಡ್ ಸ್ಪೆನ್ ತಗೊಂಡೋಗಿ ನಲ್ಲಿಗೆಲ್ಲ ಟ್ಯಾಪ್ ಒರೆಸ್ಬಿಟ್ಟು ಅಲ್ಲಿ ಕಲೆ ಎಲ್ಲ ರಿಮೂವ್ ಮಾಡಿ ಶೋ ಮಾಡ್ತಿದ್ವಿ. ಸಿಲ್ವರ್ ಡಿಪ್ ಅಂದ್ರೆ ಅಟ್ಲೀಸ್ಟ್ 2 ಗೆಜ್ಜೆ ಇದ್ರು 1 ಗೆಜ್ಜೆ ಆದ್ರೂ ವಾಶ್ ಮಾಡಿ ಕೊಟ್ಟು ಅಲ್ಲಿ ವಾವ್ ಅಂತ ಒಂದು ವಾವ್ ಫ್ಯಾಕ್ಟರ್ಸ್ ಬರ್ತಿತ್ತು. ಬಟ್ ವೆಲ್ ರೇಂಜ್ ಅಲ್ಲಿ ಹೇಗೆ ಡೆಮೋ ಮಾಡೋದು, ಅದನ್ನ ಇಮಿಡಿಯೇಟ್ ಅಲ್ಲಿ ಕೊಡ್ಸಿ ಇಮಿಡಿಯೇಟ್ ಟಕ್ ಅಂತ ರಿಸಲ್ಟ್ ಬರೋದಿಲ್ಲ, ಏನ್ ಕುಡ್ದೆ ಕೂಡಲೇ ಇದು ಕೂತ್ಕೊಳ್ಳೋದಿಲ್ಲ. ಸೊ ಅಂತದ್ದು ಪ್ರಾಡಕ್ಟ್ ಅನ್ನು ಹೇಗೆ ಮೂವ್ ಮಾಡೋದು ಅನ್ನೋದು ಇದ್ದಾಗ ಇದೊಂದು ಕಾನ್ಸೆಪ್ಟ್ ಸೆಲ್ಲಿಂಗ್. ಅದ್ರಲ್ಲಿ ಇರುವಂತ ಕಂಟೆಂಟ್ ಏನಿದೆ ಅದನ್ನ ತುಂಬಾ ನೀಟಾಗಿ ರೀಚ್ ಮಾಡಿ ನೀಡ್ ಕ್ರಿಯೇಟ್ ಮಾಡಿ. ಯಾಕಂದ್ರೆ ನಮ್ಗೆ ಯಾರಿಗೂ ರೂಢಿ ಇಲ್ಲ ನಮ್ಮಲ್ಲಿ. ಏನು, ನಮ್ಗೆ ವಿಟಮಿನ್ ತಗೊಳ್ಬೇಕು, ತರಕಾರಿ ಬದಲು ನಾವು ವಿಟಮಿನ್ ಟ್ಯಾಬ್ಲೆಟ್ ಮೂಲಕ ನಾವು ತಗೊಳ್ಬಹುದು. ಪ್ರೋಟೀನ್ ಆಹಾರ ಎಷ್ಟು ತಗೊಳ್ಬೇಕು, ಎಷ್ಟು ಕೆಜಿಗೆ ಎಷ್ಟು ತಗೊಳ್ಬೇಕು ನಮ್ಗೆ ಗೊತ್ತಿಲ್ಲ. ನಮ್ಮ ದಿನಸಿ ಐಟಮ್ಸ್ ಅಲ್ಲಿ ಪ್ರೋಟೀನ್ ನಾವು ಬರೆಯುವುದಿಲ್ಲ. ಹಾಗಾಗಿ ದಿನನಿತ್ಯ ಊಟದಲ್ಲಿ ಪ್ರೋಟೀನ್ ಅಂತ ಒಂದು ಆಹಾರ ಎಕ್ಸ್ಟ್ರಾ ಸಪರೇಟ್ ತಗೊಳ್ಬೇಕು. ಅದಕ್ಕಿಂತ ಮುಖ್ಯವಾಗಿ ಫೈಬರ್ ಅನ್ನೋ ಒಂದು ವಸ್ತು ಇದೆ ಅಂತಾನೆ ನಮ್ಗೆ ಯಾರ ಮೈಂಡ್ ಅಲ್ಲೂ ಇಲ್ಲ. ಕರೆಕ್ಟ್. ದಿನನಿತ್ಯ ಊಟದ ಪದ್ಧತಿಯಲ್ಲಿ, ಆಹಾರ ಪದ್ಧತಿಯಲ್ಲಿ ನ್ಯೂಟ್ರಿಷನ್ ಗಳ ಬಗ್ಗೆ ನಮ್ಗೆ ನಿಜವಾಗ್ಲೂ ಊಟನೇ ಗೊತ್ತಿಲ್ಲ ಅಂತ ಹೇಳ್ಬೋದು. ಊಟ ಗೊತ್ತಿಲ್ಲ, ಊಟದ ಬಗ್ಗೆ ಗೊತ್ತಿಲ್ಲ, ಊಟ ಅಲ್ಲ ನಾವು ಊಟದ ಬಗ್ಗೆ ಗೊತ್ತಿಲ್ಲದವ್ರು. ಸೊ ಇದು ಜನರಿಗೆ ಅರ್ಥ ಮಾಡಿಸ್ತಾ ಒಂದು ಈ ಸಿಸ್ಟಮ್ ಮೂಲಕ, ನೀಡ್ ಪಾರ್ಟ್ ಮೂಲಕ ಎಲ್ಲ ಒಂದು ನ್ಯೂಟ್ರಿಷನ್ಗಳ ಅವಶ್ಯಕತೆ, ಅದ ಅನಿವಾರ್ಯತೆ, ಅದ್ರದ್ದು ಕೊರತೆ ಆದಾಗ ಯಾವ ರೀತಿ ಅದು ಸಮಸ್ಯೆ ನಮ್ಗೆ ಆಗುತ್ತೆ ಅನ್ನೋದು ಇವನ್ನೆಲ್ಲ ಮನನ ಮಾಡ್ಕೊಂಡು ಅರ್ಥ ಮಾಡ್ಕೊಂಡು ಅವರಾಗಿಯೇ ಒಂದು ಮಾರ್ಕೆಟಿಂಗ್, ನಮ್ಮ ಯಾವ ಮಾರ್ಕೆಟಿಂಗ್ ಅಲ್ಲಿ ಇಲ್ಲ ಇದು ವಿಶೇಷ ಏನಂದ್ರೆ ಕಸ್ಟಮರ್ ಕೇಳ್ತಾರೆ ನಂಗೆ ಇಂಥ ಪ್ರಾಡಕ್ಟ್ ಕೊಡಿ ಅಂತ. ಯಾಕಂದ್ರೆ ಪ್ರಾಡಕ್ಟ್ ನೀಡ್ ಪಾರ್ಟ್ ಕ್ರಿಯೇಟ್ ಆಗ್ತದಂಗೆ ಅಲ್ಲೇ ನಾನು ಟ್ರೈನಿಂಗ್ ಮಾಡ್ತಿರೋಲ್ಲೇ ನೋಡಿದೀನಿ. ನನ್ಗೆ ಇದರದೊಂದು ಸಮಸ್ಯೆ ಇದೆ, ಇದಕ್ಕೇನ್ ಕೊಡಿ ಅಂತ. ಯಾಕಂದ್ರೆ ಸಾಮಾನ್ಯವಾಗಿ ಜನ ಹೆಲ್ತ್ ಇಶ್ಯೂಸ್ ಗಳನ್ನ ಸಾಮಾನ್ಯವಾಗಿ ನೀವು ಅಪರಿಚಿತರು ಅಂದ್ರೆ ನಿಮ್ ಜೊತೆ ಅವ್ರು ಶೇರ್ ಮಾಡ್ಕೊಳ್ಳೋದಿಲ್ಲ. ತುಂಬಾ ಕ್ಲೋಸ್ ಆಗ್ದೇನೆ ನಿಮ್ ಜೊತೆ ಅವರ ಹೆಲ್ತ್ ಅನ್ನ ಶೇರ್ ಮಾಡ್ಕೊಳ್ಳೋದಿಲ್ಲ. ಯಾಕಂದ್ರೆ ಯಾರಿಗೂ ನಮ್ಮಲ್ಲಿ ನಾನು ಅನ್ಹೆಲ್ದಿ ಅಂತ ತೋರ್ಸ್ಕೊಳ್ಳೋಕೆ ಅಂತ ಅನ್ಸ್ಕೊಳ್ಳೋಕೆ ಇಷ್ಟ ಇರೋದಿಲ್ಲ. ಕರೆಕ್ಟ್. ನೀವು ಸಡನ್ಲಿ ದಪ್ಪ ಇದ್ರೂ ಸಹಿತ ದಪ್ಪ ಇಲ್ಲ ಅಂತಾನೆ ತೋರ್ಸ್ಕೊಂತೀವಿ ನಾವು. ಕರೆಕ್ಟ್ ಅಲ್ವಾ? ಅಂದ್ರೆ ಹೊಟ್ಟೆ ಸ್ವಲ್ಪ ಎಳ್ಕೊಳ್ತೀವಿ ನಿಜ ಫೋಟೋದಲ್ಲಿ. ಯಾಕೆ ನಮ್ಗೆ ಸ್ಲಿಮ್ ಆಗಿರೋದೇ ಇಷ್ಟ, ಆದ್ರೆ ಸ್ಲಿಮ್ ಇಲ್ಲ ನಾವು. ಓಕೆ, ಹಾಗಾಗಿ ಯಾರಾದ್ರೂ ಹುಷಾರಿಲ್ವಾ ಅಂತ ಕೇಳಿದ್ರೆ ನಮ್ಗೆ ಬೇಜಾರಾಗತ್ತೆ. ಹೌದಾ, ಹಂಗಾಗಿದ್ನ ನಾನು ಅಂತ. ಅಂದ್ರೆ ನಮ್ಗೆ ಯಾವಾಗ್ಲೂ ಹುಷಾರಾಗಿ ಇರುವುದೇ ಇಷ್ಟ. ಹಾಗಾಗಿ ಶುಗರ್ ಇದ್ರೂ ಸ್ವಲ್ಪ ಮುಜುಗರದಿಂದ ಹೇಳ್ತಾರೆ ಸಕ್ಕರೆ ಕಡಿಮೆ ಇರ್ಲಿ ಅಥವಾ ಸಕ್ಕರೆ ಬೇಡ ಅಂತ ಹೇಳ್ತಾರೆ. ಯಾಕಂದ್ರೆ ಹೇಳ್ಕೊಳ್ಳೋದಕ್ಕೆ ಮುಜುಗರ ಆಗತ್ತೆ ಜನರಿಗೆ. ಯಾವಾಗ ನೀವು ಅವ್ರ ಜೊತೆ ಅವ್ರ ಹಿತಾಸಕ್ತಿ ವಹಿಸ್ತೀರಾ ನೀವು ಅಂತ ಅವ್ರಿಗೆ ಅರ್ಥ ಆಗತ್ತೆ. ನಿಮ್ ಜೊತೆ ಯಾವಾಗ ನೀವು ಅವ್ರ ಕ್ಲೋಸ್ ಆಗಿ ನಿಮ್ ಜೊತೆ ನೀವು ಮಾತಾಡ್ತೀರಾ, ಅವರ ಹೆಲ್ತ್, ಅವ್ರಿಗೆ ಎಷ್ಟು ಕ್ಲೋಸ್ ಆಗ್ಬೇಕಂದ್ರೆ ಅವರ ಎಲ್ಲಾ ಹೆಲ್ತ್ ಇಶ್ಯೂಸ್ ಗಳನ್ನ ನಿಮ್ಮಲ್ಲಿ ಹೇಳಿಕೊಳ್ಳುವಷ್ಟು ನೀವು ಕಸ್ಟಮರ್ಗೆ ಹತ್ರ ಆಗ್ಬೇಕು. ಅಷ್ಟು ನೀವು ಫ್ರೆಂಡ್ಲಿ ಆದಾಗ ಮಾತ್ರ ನಿಮ್ಗೆ ಪ್ರತಿ ಮನೆಗೂ 3-4 ವೆಲ್ ರೇಂಜ್ ಕಸ್ಟಮರ್ ಡೆಫಿನೆಟ್ಲಿ ಸಿಗ್ತಾರೆ. ಯಾಕಂದ್ರೆ ಅವ್ರಿಗೆ ಅಷ್ಟು ಇದೆ. ಆಮೇಲೆ ಮೇಲ್ನೋಟಕ್ಕೆ ನಾವು ಅಂದಾಜು ಮಾಡ್ತೀವಿ ನನ್ಗೇನ್ ಪ್ರಾಬ್ಲಮ್ ಇಲ್ಲ ಅಂತ. ತುಂಬಾ ಡೀಪ್ ಆಗಿ ಡಿಗ್ ಮಾಡ್ತಾ ಹೋದ್ರೆ, ಎಲ್ಲವನ್ನ ಚೆಕ್ ಮಾಡಿ ನೋಡಿದ್ರೆ ನಮ್ಗೆ ಗೊತ್ತಿಲ್ಲ. ಕರೆಕ್ಟ್ ಟೈಮ್ ಹಶು ಆಗೋದು ಸಹಿತ ಹಶು ಆಗದಿರೋದು ಒಂದು ಪ್ರಾಬ್ಲಮ್, ವಿಸರ್ಜನೆ ಆಗದಿರೋದು ಒಂದು ಸಮಸ್ಯೆನ, ಅದು ಒಂದು ಹೆಲ್ತ್ ಇಶ್ಯೂ. ಬಟ್ ನಾವು ಏನ್ಕೊಂತೀವಿ ಅದು ಕಾಮನ್ ಅಂತ. ಕಾಮನ್ ಅಲ್ಲ, ಅದು ಇಶ್ಯೂ.
ಓಕೆ, ಗ್ಯಾಸ್ಟ್ರಿಕ್ ಕಾಮನ್ ಅಲ್ಲ. ಗ್ಯಾಸ್ಟ್ರಿಕ್ ಒಂದು ರೋಗನೇ, ಅದು ಕಾಯಿಲೆನೆ. ಮಂಡಿ ನೋವು ಏಜ್ ಆದ ಮಂಡಿ ನೋವು ಬರ್ಲೇಬೇಕಂತಿಲ್ಲ. ಅದು ಏನೋ ಕೊರತೆ ಆಗಿದೆ ಅಲ್ವಾ? ಸೊ ಅದನ್ನ ತುಂಬಾ ಸೂಕ್ಷ್ಮವಾಗಿ ಎಲ್ಲ ಅಬ್ಸರ್ವ್ ಮಾಡಿದಾಗ ನಿಮ್ಗೆ ಮಾರ್ಕೆಟ್ ತುಂಬಾ ದೊಡ್ಡದಾಗಿ ಕಾಣುತ್ತೆ. ನೀವು ಒಂದು 10-15 ಜನಕ್ಕೆ ಯೋಚನೆ ಮಾಡೋ ಬದಲು ಒಂದು ಫ್ಯಾಮಿಲಿನ ಒಂದು ಪರ್ಸನ್ ಸ್ವಲ್ಪ ಡೀಪ್ ಆಗಿ ನೀವು ಸ್ಟಡಿ ಮಾಡಿದ್ರೆ ಅವ್ರಿಗೆ ಏನೆಲ್ಲ ಸಮಸ್ಯೆ ಇದೆ ಎಲ್ಲದನ್ನ ನೀವು ಅವ್ರನ್ನ ಸ್ಟಡಿ ಮಾಡ್ತಾ ಬಂದ್ರೆ ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಸೊ ಆ ಸಮಸ್ಯೆ ನೀವು ಫೀಲ್ ಮಾಡಿ. ಸಂದೀಪ್ ಅವರು ಶೇರಿಂಗ್ ಅಲ್ಲಿ ಹೇಳಿದ್ರು. ಇನ್ನ PB ಚಂದ್ರು ಸರ್ ಇದ್ರೆ ಹ್ಯಾಂಡ್ ರೈಸ್ ಮಾಡಿ, ಅಥವಾ ಇನ್ಯಾರಾದ್ರೂ ಈ ಒಂದು ಕ್ಯಾಟಗರಿಯಲ್ಲಿ ಪ್ರಾಡಕ್ಟ್ ನ ಮೂವ್ ಮಾಡ್ತಿರೋರು ಮತ್ತೆ ಇದರಿಂದ ನಿಮ್ಮ ಬಿಸ್ನೆಸ್ ಚೆನ್ನಾಗಿ ಆಗ್ತಿರೋದು, ಹೆಲ್ತ್ ವರ್ಕ್ಶಾಪ್ ಅಟೆಂಡ್ ಮಾಡ್ಕೊ ಬಂದವ್ರು ಯಾರಾದ್ರೂ ಶೇರ್ ಮಾಡ್ಬೋದು. ಹೆಲ್ತ್ ವರ್ಕ್ಶಾಪ್ ಅಟೆಂಡ್ ಮಾಡಿದವ್ರು ಇದ್ರೆ ಯಾರಾದ್ರೂ 4 ನಿಮಿಷದಲ್ಲಿ ಒಂದ್ 2-3 ಜನಕ್ಕೆ ಚಾನ್ಸ್ ಇದೆ. ಲಾಸ್ಟ್ ಹೆಲ್ತ್ ವರ್ಕ್ಶಾಪ್ ಅಟೆಂಡ್ ಮಾಡಿದವರು ಈಗ ವೆರಿ ಶಾರ್ಟ್ಲಿ ಹೆಲ್ತ್ ವರ್ಕ್ಶಾಪ್ ಬರ್ತಾ ಇದೆ. ಯಾವಾಗ ಎಲ್ಲಿ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಮಾತಾಡ್ತಾರೆ. ಸೊ ಈಗ ಶಿವರಾಜ್ ಅವರು ನಮ್ ಜೊತೆ ಮಾತಾಡ್ತಾರೆ. ನಮಸ್ತೆ ಗುರುಗಳೇ, ಗುಡ್ ಮಾರ್ನಿಂಗ್. ನಮಸ್ಕಾರ. ಅದಕ್ಕೆ ಮಾಡಿ ದೇವದುರ್ಗ ತಾಲೂಕ, ಇಲ್ಲಿ ರಾಯಚೂರು ಡಿಸ್ಟಿಕ್. ನಮ್ಮ ಭಾಗದಲ್ಲಿ ಹೆಲ್ತ್ ವರ್ಕ್ಶಾಪ್ ಮಾಡ್ತೀವಿ ಗುರುಗಳೇ. ಕನಿಷ್ಠ ಒಂದ್ 20-30 ವ್ಯಕ್ತಿಗಳು ಗೆಸ್ಟ್ಗಳು ಕೂಡ್ತಾರ ಹೆಲ್ತಿನ ಬಗ್ಗೆ, ಎಲ್ಲಾ ಟೀಮಿನ ಕಡ್ಲಿದ್ದ. ಒಂದು ಅದ್ಭುತ ರಿಸಲ್ಟ್ ಏನಂತಂದ್ರೆ, ಈ ನಮ್ಮ ಭಾಗದಲ್ಲಿ 32 ಜನ ಗೆಸ್ಟ್ ಮಕ್ಕಳ ಭಾಗ್ಯ ಇಲ್ಲದೇನೆ ಮಕ್ಕಳ ಸಲುವಾಗಿ ಬೆಂಗಳೂರು, ರಾಯಚೂರು ಎಲ್ಲ ಕಡೆಗೆ ಅಡ್ಡಾಡಿ ಬಂದಂತವ್ರು ಕನಿಷ್ಠ 4 ಲಕ್ಷ 3-4 ಲಕ್ಷ ಖರ್ಚು ಮಾಡಿರೋರು. ಒಬ್ಬೊಬ್ರು 3-4 ಫೈಲ್ ಹಿಡ್ಕೊಂಡು ಬಂದಿರ್ತಕ್ಕಂಥವ್ರು ದೊಡ್ಡ ಆಸ್ಪತ್ರೆಗೆ ಹೋಗಿ ಅವ್ರಿಗೆ ಅಲ್ಲಿ ಸಕ್ಸಸ್ ಆಗಿಲ್ಲ. ಇಲ್ಲಿ ಬಂದು 32 ಮಂದಿಗೆ ಸಕ್ಸಸ್. ಫಸ್ಟ್ 30 ಮಂದಿಗೆ ಆ ನಂತರ ಇಬ್ಬರಿಗೆ ಸಕ್ಸಸ್. ಇದು ಗ್ರೇಟ್ ಸರ್, ಸೂಪರ್ ಆಗಿ. ನನ್ನ ಒಂದು ಅನುಭವದಲ್ಲಿ ಹೇಳ್ಬೇಕಂತಂದ್ರೆ ನಮ್ಮೂರಲ್ಲೇ ಒಬ್ರು ಹಾರ್ಟ್ ಪ್ರಾಬ್ಲಮ್ ಇರ್ತಕ್ಕಂಥದ್ದು, ಹಾರ್ಟ್ ಅಟ್ಯಾಕ್, ಬ್ಯಾಡ್ ಕೊಲೆಸ್ಟ್ರಾಲ್. ಅವರು ಬೆಂಗಳೂರು ಹೋಗಿ ಜಯದೇವ ಆಸ್ಪತ್ರೆ ಅಲ್ಲೆಲ್ಲ ಟೆಸ್ಟ್ ಮಾಡಿ ನೋಡಿದಾಗ ಅವ್ರಿಗೆ ಬೈಪಾಸ್ ಸರ್ಜರಿ ಮಾಡ್ಬೇಕಂತ ಹೇಳಿದ್ರು. ಬಟ್ ಅಂತವ್ರು ನಮ್ಮೂರಲ್ಲಿದ್ರು. ಆ ಒಂದು ಇದ್ರಲ್ಲೇ 1 ವರ್ಷನೇ ಕಳೆದ್ಬಿಟ್ಟಾರ, ಅವ್ರು ಹೋಗಿಲ್ಲ. ಅಂತವ್ರು ನಮ್ಮಲ್ಲಿ ಒಂದು ಹೆಲ್ತ್ ವರ್ಕ್ಶಾಪ್ ಇತ್ತು ದೇವದುರ್ಗದಲ್ಲಿ. ಅವಾಗ ಹೇಳಿದಾಗ ಅವ್ರು ಬಂದ್ರು, ಎಷ್ಟೋ ಸಲ ಹೇಳ್ಕೊತಿದ್ವಿ, ಬಂದ್ರು. ಒಂದು 4 ತಿಂಗಳ ನಮ್ಮಲ್ಲಿ ನ್ಯೂಟ್ರಿಷನ್ ತಗೊಂಡ್ರು. ಅದ್ ಏನಂತಂದ್ರೆ ಕಾರ್ಡ್ ಆಕ್ಟಿವ್, ಗ್ರೀನ್ ಟೀ, ಮತ್ತು ಸ್ವಲ್ಪ ವೀಕ್ನೆಸ್ ಇರೋದ್ರಿಂದ, ಜನರಲ್ ವೀಕ್ನೆಸ್ ಇರೋದ್ರಿಂದ ಮಲ್ಟಿವಿಟಮಿನ್ ಹಾಕಿದ್ವಿ. ಈ ತರ ಕಂಟಿನ್ಯೂ ಮಾಡಿದ್ರು. ಅವಾಗ ಇವು ಸೇಫ್ ಶಿಫ್ಟ್ ಇದ್ದಿದ್ದಿಲ್ಲ, ಶಿಫ್ಟ್ ಲೈಫ್, ಸೇಫ್ ಶಿಫ್ಟ್ ಇದ್ದಿದ್ದಿಲ್ಲ ಮೊದಲ. ಇವನ್ನೆಲ್ಲ ಕಂಟಿನ್ಯೂ ಮಾಡಿದ್ರು. 4 ತಿಂಗಳ ನೂನೆ ಹಾಕಿದ್ವಿ. 4 ತಿಂಗಳದ ನಂತರ ರಿಸಲ್ಟ್ ಅದು ಯಾವ ತರ ಅಂತಂದ್ರೆ ನಮಗ್ ಗೊತ್ತಿಲ್ಲ, ಆ ವ್ಯಕ್ತಿ ಹೇಳಿಲ್ಲ. ಅವ್ರು ಎಂತ ಚಾಣಕ್ಯ, ಎಂತ ಬುದ್ಧಿವಂತರು ಅಂದ್ರೆ, ಒಂದು ಸಂಸ್ಥೆಯಲ್ಲಿ ಸಮೋ ಆಫೀಸ್ ಅಂತೇಳಿ ಒಂದು ಸಂಸ್ಥೆಯಲ್ಲಿ ಅವ್ರು ವರ್ಕ್ ಮಾಡಿದಾರ. ಸೊಸೈಲ್ ವರ್ಕ್, ಹೆಲ್ತಿನ ಬಗ್ಗೆ ಪಕ್ಕ ಟ್ರೈನಿಂಗ್ ಅವ್ರಿಗೆ. ಇಂಗ್ಲಿಷ್ ಮಾತಾಡಂತ ವ್ಯಕ್ತಿ. ಅವ್ರು ಯಾವ ತರ ಅಂದ್ರೆ ಮಾಮೂಲಿ ರೈತರು ರುಂಬಲ್ ಸುತ್ಕೊಂಡು ಹೊಲಕ್ ಹೋಗ್ತಾರ. ಅವರು ಚಾಣಕ್ಷತನ, ಅವ್ರ ಪಾಂಡಿತ್ಯ, ಅವ್ರ ಎಜುಕೇಶನ್ ನೋಡ್ರೆ ದಿಗ್ಭ್ರಮೆ ಆಗ್ಬೇಕು. ಅಂತವ್ರು 4 ತಿಂಗಳ ತೋರ್ಸಿದ ನಂತರ ಅವ್ರು ಏನಂದ್ರೆ ನಮ್ಗೆ ಗೊತ್ತಿಲ್ದೇನೆ ರಾಯಚೂರು ಹೋಗಿ ಎಲ್ಲ ಟೆಸ್ಟಿಂಗ್ ಮಾಡ್ಯಾರ. ಹಾರ್ಟಿನ ಬಗ್ಗೆ ಎಂಜಿಯೋಗ್ರಫಿ, ECG ಎಲ್ಲ ಮಾಡಿದಾಗ. ಓಕೆ ಸರ್, ಥ್ಯಾಂಕ್ ಯು ಸರ್. ನಾರ್ಮಲ್ ಬಂದಿದೆ. ಓಕೆ ಸರ್. ಅವಾಗ ಬಂದು ಇಂಡೈರೆಕ್ಟ್ ಆಗಿ ಹೇಳಿದ್ರು, ಏನು ಡಾಕ್ಟ್ರು ಒಂದು ಗುಡ್ ನ್ಯೂಸ್ ಅಂದ್ರು. ಏನಣ್ಣ ಅಂದೆ, ಹಿಂಗ ನಿಮ್ಮಲ್ಲಿ ಬಂದ ಮೇಲೆ ನಾನು ತೋರ್ಸ್ಕೊಂಡ್ ಬಂದೆ, ಇವತ್ತಿನ ದಿವಸ ಎಲ್ಲ ಡಾಕ್ಟರ್ ನಾರ್ಮಲ್ ಅಂತ ಹೇಳ್ಯಾರ ಅಂತಂದ್ರು. ತುಂಬಾ ಸರ್, ಇಂತ ಒಂದ್ ಇಬ್ರಿಗೆ ಆಗ್ಯದ. ಜೊತೆಗೆ ಏನಂದ್ರ BP, ಶುಗರ್ ಇಂಥವಂತೂ ಮಾಮೂಲಿ ಎಕ್ದಮ್. ಇಂತ ಒಂದು ಪ್ರಾಡಕ್ಟ್ ಕೊಟ್ಟಂತ ನಮ್ ಗಾಡ್ ಫಾದರ್ ಸಮೀರ್ ಮೋದಿ ಸರ್ಗೂ ಎಷ್ಟು ಥ್ಯಾಂಕ್ಸ್ ಕಡಿಮೆ. ಥ್ಯಾಂಕ್ ಯು ಸೋ ಮಚ್ ಸರ್. ಓವರ್ ಟು ಯು ಸರ್. ಥ್ಯಾಂಕ್ ಯು ಡಾಕ್ಟರ್ ಬಸವರಾಜ್. ಶಿವರಾಜ್ ಸರ್, ಥ್ಯಾಂಕ್ ಯು. ಗ್ರೇಟ್ ಶೇರಿಂಗ್. ಸೊ ನೋಡಿ, ಅದ್ಭುತವಾದಂತ ಶೇರಿಂಗ್ ಇದೆ. ಬಟ್ ಏನಂದ್ರೆ ಹಾರ್ಟ್ ಸರ್ಜರಿ ಹೇಳಿದ್ದಾರೆ ಅಂದ್ರೆ ಅದನ್ನ ಮಾಡಿಸ್ಕೋಬೇಕು. ಸೊ ಅದನ್ನ ನೆಗ್ಲೆಕ್ಟ್ ಮಾಡಂಗಿಲ್ಲ. ಮತ್ತೆ ಅಂತವ್ರನ್ನ ನಾವು ಏನೋ ಚಾನ್ಸ್ ತಗೊಳಕ್ ಹೋಗ್ಬಾರ್ದು, ನಾನ್ ಸರಿ ಮಾಡ್ತೀನಿ ಅಂತ. ಸೊ ಅದು ಏನಿದೆ, ಡಾಕ್ಟರ್ಸ್ ಏನ್ ಪ್ರೊಸೀಜರ್ ಏನಿದೆ, ಆಪರೇಷನ್ ಹೇಳಿದ್ದಾರೆ, ಟ್ರೀಟ್ಮೆಂಟ್ ಹೇಳಿದ್ದಾರೆ, ಅದನ್ನೆಲ್ಲ ಮಾಡಿ ಅದ್ರ ಜೊತೆಗೆ ಅವರ ಕಂಡೀಷನ್ ನೋಡ್ಕೊಂಡು, ಆಮೇಲೆ ಯಾರಾದ್ರೂ ಏನಾದ್ರು ನ್ಯೂಟ್ರಿಷನ್ ಕೊಡ್ಬೇಕು, ವೆಲ್ ರೇಂಜ್ ಪ್ರಾಡಕ್ಟ್ ಕೊಡ್ಬೇಕು ಅಂತ ಹೇಳಿದ್ರೆ ಅವರು ಪೂರ್ವಾಪರ ಯಾವ ಟ್ಯಾಬ್ಲೆಟ್ ಅನ್ನು ಅವ್ರು ತಗೊಳ್ತಿದ್ದಾರೆ, ಏನೇನ್ ಸಮಸ್ಯೆ ಅವ್ರಿಗೆ ಇಲ್ಲಿ ತನಕ ಆಗಿತ್ತು,
ಅದನ್ನೆಲ್ಲ ನೋಡ್ಕೊಂಡು ನೀವು ಪ್ರಾಡಕ್ಟ್ ಅನ್ನ ಸಜೆಸ್ಟ್ ಮಾಡಿ. ಓಕೆ, ಸೊ ಇಷ್ಟು ಕಾಷನ್ ನೆನ್ಪಿಟ್ಕೋಬೇಕಾದಂತ ಕೆಲವು ಜವಾಬ್ದಾರಿಗಳನ್ನ ನೆನ್ಪಿಟ್ಕೊಂಡು, ಸೊ ಎಚ್ಚರಿಕೆಗಳನ್ನ ನೋಡ್ಕೊಂಡು ಪ್ರಾಡಕ್ಟ್ ಅನ್ನ ಧೈರ್ಯವಾಗಿ ನೀವು ಮೂವ್ ಮಾಡ್ತಾ ಹೋಗ್ಬೋದು. ಸೊ ಥ್ಯಾಂಕ್ ಯು. ಇವತ್ತಿನ ಸಮಯ ಸಂಪೂರ್ಣ ಆಗ್ತಾ ಇದೆ. ಸೊ ನಾಳೆ ದಿವಸ ನಿಮ್ಗೆ ಇನ್ನಷ್ಟು ಗುಡ್ ನ್ಯೂಸ್ ಅನೌನ್ಸ್ಮೆಂಟ್ ಗಳಿದೆ. ನೆಕ್ಸ್ಟ್ ಹೆಲ್ತ್ ವರ್ಕ್ಶಾಪ್ ಯಾವಾಗ ಆಗುತ್ತೆ, ಹೇಗಿರುತ್ತೆ, ಏನೇನ್ ಸಿಗುತ್ತೆ ಅದರಲ್ಲಿ, ಯಾವ ರೀತಿ ನಿಮ್ಗೆ ಅದು ಹೆಲ್ತ್ ವರ್ಕ್ಶಾಪ್ ಯೂಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ನೆಕ್ಸ್ಟ್ ನಾಳೆ ಅದನ್ನ ಲೀಡರ್ಸ್ ಮುಖದಲ್ಲಿ ನಾಳೆ 9 ಗಂಟೆಗೆ ಮೀಟಿಂಗ್ ಅಲ್ಲಿ ಚರ್ಚೆ ಮಾಡಿ, ಅಂದ್ರೆ ಚರ್ಚೆ ಆಗಿದೆ, ಅದ್ರ ಬಗ್ಗೆ ಅನೌನ್ಸ್ಮೆಂಟ್ ಮಾಡಿ ನೆಕ್ಸ್ಟ್ ನಿಮ್ಗೆ ಎಲ್ಲರಿಗೂ ಆ ವಿಷಯ ಸಿಗುತ್ತೆ. ಸೊ ಥ್ಯಾಂಕ್ ಯು ಎಲ್ಲ ಅದ್ಭುತವಾದ ಶೇರಿಂಗಿಗೆ. ಈಗ ಗೊತ್ತಾಗಿದೆ ನಮ್ಗೆ 200-300 PV 400-500 PV ಎಲ್ಲ ಎಷ್ಟು ಈಸಿಯಾಗಿ ಯಾಕೆ ಇವ್ರು ಮಾಡ್ತಾರೆ ಅನ್ನೋ ಸೀಕ್ರೆಟ್ ನಮ್ಗೆಲ್ಲರಿಗೂ ಗೊತ್ತಾಗಿದೆ. ನಾವಿನ್ನೂ ಸಣ್ಣ ಪುಟ್ಟ ಪ್ರಾಡಕ್ಟ್ ನ ಯೂಸ್ ಮಾಡ್ಕೊಂಡು ಬರೀ ಲಾಯಲ್ಟಿ ಕಸ್ಟಮರ್ ಹುಡ್ಕೋದು ಅಥವಾ ನಾವೇ ಲಾಯಲ್ಟಿಯಲ್ಲಿ ಇರೋದು, ಅದಕ್ಕಿಂತ ಇನ್ನು ನೆಕ್ಸ್ಟ್ ಲೆವೆಲ್ ನಾವು ಥಿಂಕ್ ಮಾಡ್ಬೇಕು. ಒಬ್ಬ ಬಿಸ್ನೆಸ್ ಮ್ಯಾನ್ ತರ ಥಿಂಕ್ ಮಾಡ್ಬೇಕು. ನನ್ನ ಹತ್ರ ಎಷ್ಟು ಪ್ರಾಡಕ್ಟ್ ಇದೆ ಅಂತ ಅನ್ಕೊಳ್ಳೋದು ಒಂದು ಥಾಟ್. ನನ್ನ ಬಿಸ್ನೆಸ್ ಮ್ಯಾನ್ ಆಗಿ ಥಿಂಕ್ ಮಾಡ್ತೀನಿ ಅಂದ್ರೆ ನನ್ನ ಹತ್ರ ಎಷ್ಟು ಪ್ರಾಡಕ್ಟ್ ಇದೆ, ಜೊತೆಗೆ ಈ ಪ್ರಾಡಕ್ಟ್ ಅವಶ್ಯಕತೆ ಈ ದೇಶದಲ್ಲಿ ಎಷ್ಟು ಕೋಟಿ ಜನರಿಗಿದೆ, ಇದನ್ನ ನಾನೇ ಹೇಗೆ ರೀಚ್ ಮಾಡ್ಲಿ, ನನ್ಗೆ ಸಮಯನ ಅಭಾವ ಕಾಣಿಸ್ಕೊಳ್ಳುತ್ತೆ. ಅವಾಗ ಹಂಗ್ ಥಿಂಕ್ ಮಾಡಿದ್ರೆ ಅದೇ ನಿಜವಾದ ಒಬ್ಬ ಬಿಸ್ನೆಸ್ ಮ್ಯಾನ್ ಥಿಂಕಿಂಗ್. ನಾನು ಹೇಗ್ ಜನರಿಗೆ ರೀಚ್ ಆಗ್ಲಿ ಅಂತ. ಓಕೆ, ನಾನು ಯಾವ್ದು ತಗೊಳ್ಳಿ ಅಲ್ಲ, ನಾನು ಹೇಗ್ ರೀಚ್ ಮಾಡ್ಲಿ, ಎಷ್ಟು ಜನಕ್ಕೆ ಇದನ್ನ ಕೊಡ್ಲಿ ಅಂತ ಥಿಂಕ್ ಮಾಡ್ತಾರೆ. ಈಗ ಸಂದೀಪ್ ಅವರು ಹೇಳಿದ 30 ಏರಿಯಾ, ನಾನು 30 ಊರು ಬರ್ಕೊಂತೀನಿ, ಆ 30 ಊರಿಗೆ ನಾನು ಹೋಗ್ತೀನಿ ಅಂತ ಹೇಳಿದ್ರೆ ಮುಂದೆ ಅವ್ರು 30 ಜನರು ಸಂದೀಪ್ ಆತರ ಕ್ರಿಯೇಟ್ ಆಯ್ತು ಅಂದ್ರೆ 30 ಜನ ಸಂದೀಪ್ ಕ್ರಿಯೇಟ್ ಆಗ್ತಾರೆ, 30 ಜನ ಡೈರೆಕ್ಟರ್ ಆಗ್ತಾರೆ. ಅವಾಗ ನಿಮ್ ಬಿಸ್ನೆಸ್ ಯಾವ ಲೆವೆಲ್ಗೆ ಹೋಗುತ್ತೆ. ಇದೇ ಇಲ್ಲಿ ಬಿಗ್ ಥಿಂಕಿಂಗ್ ಮಾಡ್ಬೇಕಾಗಿದ್ದು, ದೊಡ್ಡ ಆಟ ಆಡ್ಬೇಕಾಗಿದ್ದು. ಇದೇ ನಿಜವಾದ ನೆಟ್ವರ್ಕಿಂಗ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಸೊ ನಾಳೆ ಮತ್ತೆ ಬೇರೆ ಒಂದು ಸೆಷನ್ ಅಲ್ಲಿ ಭೇಟಿ ಆಗೋಣ. ಥ್ಯಾಂಕ್ ಯು.